नमः ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्या प्रभु नित्यानंद श्री अद्वैत गदाधर श्रीवासादि गौर भक्तवृंदा जय श्री कृष्ण चैतन्या प्रभु नित्यानंद श्री अद्वैत गदाधर श्रीवासादि गौर भक्तवृंदा जय राधा माधव कुंज बिहारी जय राधा माधव कुंज बिहारी जय गोपीजन वल्लभ गिरिवरधारी जय गोपीजन वल्लभ गिरिवरधारी यशोदनंदन व्रज जनरंजन यशोदनंदन व्रज जनरंजन यमुना तीरा वनचारी यमुना तीरा वनचारी जय राधा माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय राधा माधव राधे जय राधा गोविंद राधे जय कृष्ण बलराम जय वृंदावन धाम जय जगन्नाथा जय बलदेवा सुभद्रमाय जय सुदर्शना जय लक्ष्मी नरसिंह जय अनंत देव प्रहलाद नरसिंह जय अनंत देव जय गौरान्विताय जय गौरान्विताय जय जय प्रभुपा जय जय प्रभुपा जय जय गुरुदेव जय जय गुरुदेव नमो जगद्गुरु ಶ್ರೀಲ ಪ್ರಭುಪಾದ ಕಿ ಜೈ ಹರಿನಾಮ ಸಂಕೀರ್ತನ ಕಿ ಜೈ ಯಾರಾದ್ರೂ ಮಂಗಳಾಚರಣೆ ಓದ್ತೀರಾ ನಾರಾಯಣ ಪ್ರಸಾದ್ ಪ್ರಭುಗಳೇ
ಗೊತ್ತೀರಾ? ಹರೇ ಹರೇ ಕೃಷ್ಣ ಪ್ರಭು, ಓದ್ತೇನೆ. ಕೇಳಿಸ್ತಾ ಇದ್ರು. ಹ್ಮ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ಗಣಾದ್ವೈತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀಕೃಷ್ಣಪಾದಾನ್ ಸಗಣಲಲಿತ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಅಮ್ಮ, ನಾಳೆ ನೀವು ಓದಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಎಲ್ರಿಗೂ ಸ್ವಾಗತ. ನಮ್ಮ ನಿತ್ಯ, ಆದಷ್ಟು ನಿತ್ಯವಾಗಿ ನಡೆಯುವಂಥ ನಾವೆಲ್ಲ ಸೇರಿದ್ದು ಭಗವದ್ಗೀತೆ ಓದಿ ಅದನ್ನ ತಿಳ್ಕೊಳ್ಳಿಕ್ಕೆ, ಆಮೇಲೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಭಗವಂತನ ಸೇವೆ ಮಾಡುವಂತಹ ಉದ್ದೇಶದಿಂದ ನಾವೆಲ್ಲ ಸೇರಿದ್ದೇವೆ. ಭಗವತ್ ಕೃಪೆ, ವೈಷ್ಣವರ ಕೃಪೆಯಿಂದ ನಾವೆಲ್ಲರೂ ಈ ಇಂಪಾರ್ಟೆಂಟ್ ಒಂದು ಮುಖ್ಯವಾದಂತಹ ನಿಟ್ಟಿನ ಒಂದು ಕಾರ್ಯಕ್ಕೆ ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ ನಾವೆಲ್ಲ ಭಗವಂತನಲ್ಲಿ, ವೈಷ್ಣವರಲ್ಲಿ ಪ್ರಾರ್ಥನೆ ಮಾಡಿ ಮುಂದೆ ಹೋಗೋಣ. ನಿನ್ನೆ ಕ್ಲಾಸಿನಲ್ಲಿ 2 ಶ್ಲೋಕಗಳನ್ನು ನಾವು ಚರ್ಚಿಸಿದ್ದೇವೆ, 31 ಮತ್ತು 32. ಅದರ ಮುಂಚೆ ಭಗವಂತ ಆತ್ಮ ಮತ್ತು ದೇಹದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದಾದ ನಂತರ ಈಗ ಸಕಾಮ ಕರ್ಮ, ಅಂದ್ರೆ ನಿನಗೆ ಆಸೆ ಆಕಾಂಕ್ಷೆಗಳು ಇದ್ರೂ ಕೂಡ ಅದನ್ನು ಬಿಡ್ಲಿಲ್ಲ ಅಂತ ಹೇಳಿದ್ರು ಕೂಡ ನೀನು ಯುದ್ಧ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ, ಸತ್ತ ಮೇಲೆ ನಾನು ಇವ್ರನ್ನೆಲ್ಲ ಕೊಂದ್ರೆ ನಾನು ಯಾರೊಟ್ಟಿಗೆ ಸುಖ ಪಡುದು ಅಂತ ಹೇಳುವ ಒಂದು ಪ್ರಶ್ನೆ ಬಂದಿತ್ತು ಅರ್ಜುನನದ್ದು. ಇವ್ರನ್ನೆಲ್ಲ ಕೊಂದ್ರೆ ನಾನು ಯಾರೊಟ್ಟಿಗೆ ಸುಖ ಪಡುದು ಅಂತ. ಅಂದ್ರೆ ಸುಖ ಪಡುವುದು ಅಂತ ಹೇಳುದು ಅಂದ್ರೆ ಅರ್ಥ ಎಂತ? ಸುಖ ಅಂತ ಹೇಳಿದ್ರೆ ಕಾಮ ಸುಖ. ನನಗೆ ಇಲ್ಲಿ ಸುಖ ಬೇಕು, ಯಾರೊಟ್ಟಿಗಾದ್ರೂ ಏನಾದ್ರು ಮಾಡಿಸ ಸುಖವನ್ನು ಅನುಭವಿಸ್ಬೇಕು ಇಲ್ಲಿ ಅಂತ ಹೇಳಿದ್ರೆ ಅದೊಂದು ಕಾಮ. ಅಂದ್ರೆ ಆ ಕಾಮವನ್ನ ಇಟ್ಟುಕೊಂಡು ಅವನ್ ನನಗೆ ಈ ಕಾಮ ಸಿಗುದಿಲ್ಲಲ್ಲ, ತೃಪ್ತಿ ಸಿಗುದಿಲ್ಲಲ್ಲ, ಬೇರೆ ಯಾರು ಇರುವುದಿಲ್ಲಲ್ಲ ಅಂತ ಹೇಳಿ ಒಂದು ಉದಾಹರಣೆ ಕೊಡ್ತಾ ಅವನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ರು ಅರ್ಜುನ ಅವರು. ಅದಕ್ಕೋಸ್ಕರ ಕೃಷ್ಣ ಭಗವಂತ ಕಾಮ ಇಟ್ಟುಕೊಂಡು ಕೂಡ ಯುದ್ಧ ಮಾಡಲೇಬೇಕು ಅಂತ ಹೇಳುವ ಒಂದು ವಿಚಾರವನ್ನ ಇಲ್ಲಿ ಮಂಡಿಸಿದ್ದಾರೆ ಭಗವಂತ. ಅನುವಾದ ಒಂದು ಸಲ ಓದ್ತೇನೆ, 2ರದ್ದು ಕೂಡ, ಆಮೇಲೆ ಮುಂದೆ ಹೋಗೋಣ. ನೀನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಪರಿಗಣಿಸಿದಾಗ
ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಕಾರ್ಯವಿನ್ನೊಂದಿಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಆದುದರಿಂದ ಹಿಂಜರಿಕೆಯ ಅವಕಾಶವೇ ಇಲ್ಲ. ಸೊ ಇದರಲ್ಲಿ ನಾವೇನು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾ ಇರುವಂತಹ ಧರ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ಧರ್ಮ, ಅದು ಭಗವಂತನೇ ಕೊಟ್ಟದ್ದು. ಅದರಿಂದ ಮೇಲೆ ಹೇಳುವುದು ಅಷ್ಟು ಸುಲಭವಲ್ಲ ಅಂತ ನಮಗೆ ಅರ್ಥ ಆಗಿದೆ ಈ ಭಾವಾರ್ಥದಲ್ಲಿ. ಎಷ್ಟು ಚಂದ ಮಾಡಿ ಈ ಭಾವಾರ್ಥ ಪುನಃ ಪುನಃ ಓದ್ಬೇಕು ಅಂತ ಹೇಳುವಂತ ಭಾವಾರ್ಥ. ಯಾಕಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮಕ್ಕೂ ಭಾಗವತ ಧರ್ಮಕ್ಕೂ ಇರೋ ಒಂದು ಸಂಬಂಧವನ್ನ ನಿಜವಾಗಿಯೂ ಪ್ರಭುಪಾದರು ಎಷ್ಟು ಚೆನ್ನಾಗಿ ಒಂದನೇ ಈ ಶ್ಲೋಕದಲ್ಲೇ, ಬೇರೆಲ್ಲೂ ಹೋಗೋದು ಬೇಡ, ಇದರಲ್ಲೇ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುವ ಹಾಗೆ ಶಿಲ ಪ್ರಭುಪಾದರು ಬರೆದಿದ್ದಾರೆ. ಅದರ ಸಂಬಂಧ ನಮಗೆ ಅರ್ಥ ಆಯ್ತು. ಏನು ಅರ್ಥ ಆಯ್ತು ಅಂತ ಹೇಳಿದ್ರೆ, ವರ್ಣಾಶ್ರಮ ಧರ್ಮ ಅತಿ ಅಗತ್ಯ, ಅದೊಂದು ಮೆಟ್ಟಿಲು, ಅದಿಲ್ಲದೆ ನಾವು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಸೋಪಾನ ಅಂತ ನಾವು ಕೇಳಿದ್ದೇವೆ, ಸೋಪಾನ ಅದೊಂದು. ಆ ತರ ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರೆ ಈ ದೇಹಕ್ಕೆ ಸಂಬಂಧಪಟ್ಟಂತಹ ಧರ್ಮ, ಅದು ಮಾಡ್ಲೇಬೇಕು. ಅದೇ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಮಾಡ್ಲಿಲ್ಲ ಅಂತ ಆದ್ರೆ ಅವನು ಪ್ರಾಣಿ ಆಗ್ತಾನೆ. ಮನುಷ್ಯ ಅಂತ ಹೇಳುವ ಅದನ್ನ ಫಾಲೋ ಮಾಡಬೇಕು, ಇಲ್ಲ ಅಂದ್ರೆ ಪಶು ಸಮಾನನಾಗ್ತಾನೆ, ಅವನು ಆರ್ಯನಾಗುವುದಿಲ್ಲ ಅಂತ ಹೇಳುವ ಒಂದು ವಿಚಾರ ನಮಗೆ ಅರ್ಥ ಆಗಿದೆ. ಅದಲ್ಲದೆ ಇದನ್ನು ಮಾಡ್ತಾ ಮಾಡ್ತಾ ಭಗವಂತನ ಸೇವೆಯ ಕಡೆ ಹೋಗುವಾಗ ವರ್ಣಾಶ್ರಮ ಧರ್ಮವೇ ಕೊನೆಗೆ ಭಾಗವತ ಧರ್ಮವಾಗಿ ಪರಿವರ್ತನೆ ಆಗ್ತದೆ. ಅಂದ್ರೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನಮ್ಮ ಧರ್ಮವನ್ನು ಅದನ್ನು ಭಾಗವತ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಆತ್ಮದ ನಿಜವಾದ ಧರ್ಮ ಭಾಗವತ ಧರ್ಮ. ಆದ್ರೆ ಆತ್ಮ ಈ ದೇಹವನ್ನು ಪಡೆದಿದೆ, ಅದರ ಕಾರಣಾಂತರಗಳಿಂದ ಕರ್ಮ ಅನುಗುಣವಾಗಿ ಅದಕ್ಕೆ ಆ ದೇಹ ಸಿಕ್ಕಿದೆ. ಆ ದೇಹಕ್ಕೆ ಮನುಷ್ಯ ದೇಹ ಸಿಕ್ಕಿದೆ, ಅದು ಇಂಪಾರ್ಟೆಂಟ್. ಆ ಮನುಷ್ಯ ದೇಹ ಸಿಕ್ಕಿದ ಕಾರಣ ಆ ಮನುಷ್ಯ ಖಂಡಿತವಾಗಿ ಈ ವರ್ಣಾಶ್ರಮ ಧರ್ಮವನ್ನ ತೆಗೆದುಕೊಳ್ಬೇಕು. ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ ತುಂಬಾ ಈ ಶ್ಲೋಕದ ಮುಖಾಂತರ. ಮನುಷ್ಯ ಜನ್ಮ ಪಡೆಯುವುದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಜನ್ಮ ಬೇಕು ಮನುಷ್ಯ ಸಿಗ್ಲಿಕ್ಕೆ ಅಂತ ಹೇಳೋದನ್ನು ನಮಗೆ, ಎಷ್ಟೆಷ್ಟೋ ಜನ್ಮಗಳ ನಂತರ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ ಅಂತ ಹೇಳೋದನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಅರ್ಥ ಮಾಡಿದ್ರೆ ಸಾಲದು, ನಾವು ಅದನ್ನು ನಿತ್ಯವೂ ಅದನ್ನು ನಮ್ಮ ಮನಸ್ಸಿಗೆ ಇಡಬೇಕು. ಯಾಕಂತೇಳಿ ಇದು ಓದುವಾಗ ನನಗೆ ಸುಲಭವಾಗಿ ಅರ್ಥ ಆಯ್ತು, ಆದರೆ ನಾನು ಹೊರಗೆ ಹೋಗುವಾಗ ಆ ದೃಷ್ಟಿಕೋನ ನನಗಿರುವುದಿಲ್ಲ, ಆ ಮನೋಭಾವ ನನಗಿರುವುದಿಲ್ಲ. ಆ ಮನೋಭಾವ ದೃಷ್ಟಿಕೋನ ನಾನು ಸಂಪೂರ್ಣವಾಗಿ ನಿತ್ಯವೂ ಯಾವಾಗಲೂ ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದು ತುಂಬಾ ಕಷ್ಟ, ಆದ್ರೂ ಕೂಡ ನಾವು ಪ್ರಯತ್ನ ಪಡ್ತಾನೇ ಇರಬೇಕು. ಆ ಪ್ರಯತ್ನದಿಂದ ಭಗವಂತ ಸುಪ್ರೀತನಾಗ್ತಾನೆ. ಭಗವಂತ ನಮಗೆ ಇನ್ನೂ ಇನ್ನೂ ಅದನ್ನು ನೆನಪಿಟ್ಟುಕೊಂಡು ಸಾಧನೆ ಮಾಡಲಿಕ್ಕೆ ನಮಗೆ ಎಲ್ಲಾ ರೀತಿಯ ಮಾರ್ಗಗಳನ್ನು ಭಗವಂತ ಕೊಡ್ತಾನೆ. ಆಮೇಲೆ 32ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹೇ ಪಾರ್ಥ, ಇಂತಹ ಯುದ್ಧ ಮಾಡುವ ಅವಕಾಶಗಳು ತಾವಾಗಿ ಬಂದು ಸ್ವರ್ಗ ಲೋಕದ ಬಾಗಿಲುಗಳನ್ನು ಯಾವ ಕ್ಷತ್ರಿಯರಿಗಾಗಿ ತೆರೆಯುತ್ತವೆಯೋ ಅಂತಹ ಕ್ಷತ್ರಿಯರು ಸುಖಿಗಳು. ಅದಕ್ಕೊಂದು ಉದಾಹರಣೆ ನಾವು ಮಾತಾಡಿದ್ದೇವೆ. ಸಂಸ್ಕೃತ ಅಧ್ಯಾಪಕರಿಗೆ ಯಾರು ಸ್ಟೂಡೆಂಟ್ ಇಲ್ಲದಿರುವಾಗ ಯಾವುದೋ ಒಬ್ಬ ಸ್ಟೂಡೆಂಟ್ ಬರ್ತಾನೆ ಅಂತ ಹೇಳಿದ್ರೆ ನಾನು ಕಲಿಸುದಿಲ್ಲ ಅಂತ ಹೇಳುದು ಒಂದು ಮೂರ್ಖತನ. ಅದೇ ತರ ಯುದ್ಧ ಮಾಡುದು ಕ್ಷತ್ರಿಯನ ಧರ್ಮ. ಕ್ಷತ್ರಿಯನ ಧರ್ಮ ಯುದ್ಧ ಮಾಡುವಾಗ ಯಾವುದೋ ಒಬ್ಬ ವ್ಯಕ್ತಿ ಅಧರ್ಮ ಮಾಡಿದವ ಬಂದು ಯುದ್ಧಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ ತಲೆಮರೆಸಿಕೊಂಡು ಹೋಗುವಂಥದ್ದು ಶ್ರೇಷ್ಠತೆ ಇಲ್ಲ. ಆದ ಕಾರಣ ನನಗೆ ಸುಖ ಬೇಕು ಅಂತ ಆದ್ರೂ ಕೂಡ, ಸ್ವರ್ಗಲೋಕ ಸಿಗ್ಬೇಕು ಅಂತ ಆದ್ರೂ ಕೂಡ, ಸ್ವರ್ಗಲೋಕ ಸಿಗ್ಬೇಕು ಅಂತ ಹೇಳುವಂಥದ್ದು ಒಂದು ಕಾಮ, ಆಸೆ. ನಾವೆಲ್ಲ ಅನ್ಕೊಂಡಿದ್ದೇವೆ, ಅಂದ್ರೆ ಈಗ ನಮಗೆ ಕೃಷ್ಣ ಭಕ್ತರ ಕಡೆಗೆ ಅಥವಾ ಕೃಷ್ಣ ಭಕ್ತಿಯ ಕಡೆಗೆ ನಮ್ಮ ಒಲವಿದ್ದ ಕಾರಣ ಇದೇನೋ ಸ್ವರ್ಗಲೋಕ ಕೀಳು ಅಂತ ಅನ್ನಿಸ್ತಾ ಇದೆ. ಆದ್ರೆ ಮುಂಚೆ ನಾವೆಲ್ಲ ಅನ್ಕೊಳ್ತಿದ್ದೆವು ಸತ್ತ ಮೇಲೆ ಸ್ವರ್ಗ ಅದೇ ಹೈಯೆಸ್ಟ್ ಅಂತ ಹೇಳಿ. ಅದಕ್ಕಿಂತ ಹೈಯೆಸ್ಟ್ ಏನಿಲ್ಲ ಆ ಸ್ವರ್ಗ. ಎಲ್ಲರೂ ಸ್ವರ್ಗಕ್ಕೋಸ್ಕರವೇ ಆಸೆ, ಆಕಾಂಕ್ಷೆ, ಸ್ವರ್ಗಕ್ಕೆ ಹೋಗ್ಬೇಕು ನಾವು ಅಂತ ಹೇಳಿ. ಆದ್ರೆ ಆ ಸ್ವರ್ಗ ಭೂಮಿಯಲ್ಲೇ ಇರುವುದು. ಭೂಮಿಯಲ್ಲಿ ಅಂದ್ರೆ ಮರ್ತ್ಯ ಲೋಕ ಅಂತ ಹೇಳಿ, ಭೂಮಿಯಲ್ಲಿ ಅಲ್ಲ, ಈ ಭೂಮಂಡಲದಲ್ಲಿ ಇರುವಂಥದ್ದು ಮರ್ತ್ಯಲೋಕ. ಆ ಮರ್ತ್ಯಲೋಕ ಅಂದ್ರೆ ಪುನಃ ಪುನಃ ಅಲ್ಲಿಂದ ಕೆಳಗೆ ಬಂದು ಸಾಯಲೇಬೇಕು ವ್ಯಕ್ತಿ. ಆದ ಕಾರಣ ಈ ಸ್ವರ್ಗಕ್ಕೆ ಹಾತೊರಿಬಾರದು. ಅದನ್ನೇ ಭಗವಂತ ಮುಂದೆ ಹೋಗ್ತಾ ಸ್ಪಷ್ಟಪಡಿಸ್ತಾನೆ. ಮುಂದೆ ಹೋಗೋಣ. ಇವತ್ತಿನ ಶ್ಲೋಕ 33. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಆ ಪಾಪ ಸಿಗ್ತದೆ ನನಗೆ ಅಂತ ಹೇಳೋದಕ್ಕೆ ಉತ್ತರವಾಗಿ ಭಗವಂತ ಇದನ್ನು ಹೇಳ್ತಿದ್ದಾರೆ. ಅಥ ಚೇತ್ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಅಥ ಚೇತ್ವಂ ಇಮಂ ಧರ್ಮ್ಯಂ, ಅಥ ಚೇತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ, ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ, ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ, ಹಿತ್ವಾ ಪಾಪಂ ಅವಾಪ್ಸ್ಯಸಿ
ಅತ ಚೇತ್ವಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಅನುವಾದ ಮತ್ತು ಭಾವಾರ್ಥ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೆ, ಅದು ಕ್ಲಿಯರ್ ಆಯ್ತು ನನಗೆ ಮುಂಚಿನ ಶ್ಲೋಕದಲ್ಲಿ, ಯುದ್ಧ ಮಾಡೋದು ಸ್ವಧರ್ಮ ಅಂತ ಹೇಳುದು ತುಂಬಾ ಕ್ಲಿಯರ್ ಆಗಿದೆ. ಅದನ್ನು ಪಾಲಿಸದೇ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೆ ಒಳಗಾಗುತ್ತೀಯ, ಪಾಪಕ್ಕೆ ಒಳಗಾಗುತ್ತೀಯೆ. ಯೋಧನಾಗಿ ಇದು ಒಂದು ಪಾಪ ಸಿಗ್ತದೆ ನಿನಗೆ ಯುದ್ಧ ಮಾಡದಿದ್ರೆ. ಯುದ್ಧ ಮಾಡಿದರೆ ಪಾಪ ಸಿಗ್ತದೆ ಅಂತ ಅವನು ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ ಯುದ್ಧ ಮಾಡಿದರೆ ನನಗೆ ಪಾಪ ಸಿಗ್ತದೆ ಅಂತ ಹೇಳಿ. ಸಾರಿ, ಅರ್ಜುನ ಹೇಳ್ತಾನೆ. ಕೃಷ್ಣ ಇಲ್ಲಿ ಏನ್ ಹೇಳ್ತಿದ್ದಾನೆ? ಯುದ್ಧ ಮಾಡದಿದ್ರೆ ಪಾಪ ಸಿಗ್ತದೆ ಅಂತ ಹೇಳಿ. ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯ, ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯ. ಭಾವಾರ್ಥ: ಅರ್ಜುನನು ಪ್ರಸಿದ್ಧ ಯೋಧ, ಶಿವನೂ ಸೇರಿದಂತೆ ಹಲವರು ಮಹಾದೇವತೆಗಳೊಂದಿಗೆ ಹೋರಾಡಿ ಕೀರ್ತಿಯನ್ನು ಗಳಿಸಿದ್ದ. ಬೇಡನ ರೂಪದಲ್ಲಿ ಬಂದ ಶಿವನೊಂದಿಗೆ ಹೋರಾಡಿ ಅವನನ್ನು ಸೋಲಿಸಿ ಅರ್ಜುನನು ಅವನನ್ನು ಸಂತೋಷಗೊಳಿಸಿದ. ಅದರ ಫಲವಾಗಿ ಪಾಶುಪತಾಸ್ತ್ರವನ್ನು ಪಡೆದ ಅವನು ಅಸಾಧಾರಣ ಯೋಧನೆಂದು ಎಲ್ಲರಿಗೂ ಗೊತ್ತಿತ್ತು, ಎಲ್ಲರಿಗೂ ತಿಳಿದಿತ್ತು. ದ್ರೋಣಾಚಾರ್ಯರು ಸಹ ಅವರನ್ನು ಹರಸಿ ಅವನು ತನ್ನ ಗುರುವನ್ನೇ ಕೊಲ್ಲುವಂತಹ ವಿಶಿಷ್ಟವಾದ ಅಸ್ತ್ರವನ್ನು ಕೊಟ್ಟರು. ಆದುದರಿಂದ ಅಂದ್ರೆ ತನ್ನನ್ನೇ ಕೊಲ್ಬೇಕು, ಗುರು ಅಂದ್ರೆ ಯಾರು? ದ್ರೋಣಾಚಾರ್ಯರೇ ಗುರು. ತನ್ನನ್ನೇ ಬೇಕಿದ್ರೆ ಕೊಲ್ಲಿ ಅಂತ ಹೇಳುವಂತಹ ಒಂದು ಅಸ್ತ್ರವನ್ನ ಅರ್ಜುನನಿಗೆ ದ್ರೋಣಾಚಾರ್ಯರು ಕೊಟ್ಟಿದ್ದರು. ಆದುದರಿಂದ ಅವನು ಸಾಕು ತಂದೆಯಾದ ಇಂದ್ರನೂ ಸೇರಿದಂತೆ ಅನೇಕ ಮಹಾ ಅಧಿಕಾರಯುತರಿಂದ ತನ್ನ ಶೌರ್ಯವನ್ನು ಕುರಿತು ಪ್ರಶಂಸೆಯನ್ನು ಪಡೆದಿದ್ದ. ಈಗ ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿದರೆ ಅವನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಅಲಕ್ಷ್ಯ ಮಾಡುವುದು ಮಾತ್ರವಲ್ಲ, ತನ್ನ ಕೀರ್ತಿಯನ್ನೆಲ್ಲ ಕಳೆದುಕೊಳ್ಳುವನು ಮತ್ತು ನರಕಕ್ಕೆ ರಾಜಮಾರ್ಗವು ಅವನ ಮುಂದೆ ತೆರೆದುಕೊಳ್ಳುತ್ತದೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅವನು ಯುದ್ಧ ಮಾಡಿದರೆ ನರಕಕ್ಕೆ ಹೋಗುವುದಿಲ್ಲ, ಯುದ್ಧ ಮಾಡದಿದ್ದರೆ ನರಕಕ್ಕೆ ಹೋಗುತ್ತಾನೆ. ಇದರಲ್ಲಿ ಅಷ್ಟೇನು ಚರ್ಚೆಗೆ ಅವಕಾಶ ಇಲ್ಲ. ಆದರೂ ಕೂಡ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಭಗವಂತ ಏನು ಪ್ರಶ್ನೆ ಹಾಕ್ತಿದ್ದಾನೆ ಅರ್ಜುನ, ಅದಕ್ಕೆ ಎಕ್ಸಾಕ್ಟ್, ಅದಕ್ಕೆ ಏನು ಮಾತೇ ಇಲ್ಲ, ಸುಮ್ಮನೆ ಕೂತ್ಕೊಳ್ಬೇಕು ಅಂತಹ ಉತ್ತರವನ್ನ ಭಗವಂತ ಇಲ್ಲಿ ಕೊಡ್ತಿದ್ದಾರೆ. ಯುದ್ಧ ಮಾಡದಿದ್ರೆ ನರಕಕ್ಕೆ ಹೋಗ್ತಿ ಅಂತ ಹೇಳ್ತಿದ್ದಾರೆ ಭಗವಂತ ಇಲ್ಲಿ. ಇಷ್ಟೆಲ್ಲ ಶೌರ್ಯವಂತನಾದಂತಹ ಅರ್ಜುನನ ಎಲ್ಲ ಶೌರ್ಯವು ನೀರು ಸಮ ಆಗ್ತದೆ, ನೀರು ಪಾಲಾಗ್ತದೆ. ಯಾಕೆ ನೀರು ಪಾಲಾಗ್ತದೆ? ಇಮ್ಯಾಜಿನ್ ಮಾಡಿ, ಅಂಥದ್ದೆಲ್ಲ ಶೌರ್ಯವನ್ನು ಇಟ್ಟುಕೊಂಡಂತಹ ಯುದ್ಧಕ್ಕೆ ಹೋಗಿ ಯುದ್ಧದಿಂದ ಮರೆಮಾಚಿಕೊಂಡು ಸನ್ಯಾಸಿ ಆಗ್ತೇನೆ ಅಥವಾ ಬೇಡಿ ಜೀವನ ಮಾಡ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಹೋಗಿಬಿಡುವಂತಹ ವಿಚಾರ. ಯಾಕೆಂದ್ರೆ ಭಗವಂತನದ್ದು ಮರ್ಯಾದೆ ಹೋಗೋ ವಿಚಾರ ಇಲ್ಲಿ. ಆಮೇಲೆ ಗುರುಗಳ ಮರ್ಯಾದೆ ಹೋಗೋ ವಿಚಾರ. ಗುರುಗಳಂದ್ರೆ ಯಾರು? ದ್ರೋಣಾಚಾರ್ಯರ ಮರ್ಯಾದೆ ಹೋಗೋ ವಿಚಾರ. ಯುದ್ಧದಿಂದ ಹೋದ್ರೆ, ತಲೆಮರೆಸಿಕೊಂಡು ಹೋದ್ರೆ ಭೀಷ್ಮರ ಮರ್ಯಾದೆ ಹೋಗೋ ವಿಚಾರ, ಎಲ್ಲರ ಮರ್ಯಾದೆ ಹೋಗೋ ವಿಚಾರ. ಅದರಲ್ಲೂ ಮೂಲವಾಗಿ ಅವನದ್ದು ಬಿಡಿ, ಅರ್ಜುನನವರದ್ದು ಬಿಡಿ, ಭಗವಂತನಿಗೆ ಮರ್ಯಾದೆ ಹೋಗುವಂತ ವಿಚಾರವನ್ನ ಕ್ಷತ್ರಿಯನಾದಂತಹ ಅರ್ಜುನ ಮಾಡ್ಲಿಕ್ಕೆ ಹೊರಟಿದ್ದಾನಲ್ಲ, ಅದಕ್ಕೆ ಈ ಉತ್ತರ ಭಗವಂತನದ್ದು. ಅಕೀರ್ತಿಂ ಚಾಪಿ ಭೂತಾನಿ. ಆಮೇಲೆ ಅಕೀರ್ತಿ ಆಗ್ತದೆ ಅಂತ ಈ ಶ್ಲೋಕದಲ್ಲಿ ಬಂತು. ಆ ಅಕೀರ್ತಿಯಿಂದಾಗಿ ಏನಾಗ್ತದೆ ಅಂತ ಹೇಳಿ 34ನೇ ಶ್ಲೋಕ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿಂ ಮರಣಾದ ತಿರಿಚ್ಯತೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತಾಡುತ್ತಾರೆ. ಈಗ ಅಪಕೀರ್ತಿ ಆದ್ರೆ, ತಲೆಮರೆಸಿಕೊಂಡು ಹೋದ್ರೆ, ಯುದ್ಧ ಮಾಡದಿದ್ರೆ ಎಲ್ಲರೂ ಅದರ ಬಗ್ಗೆ ಮಾತಾಡೋದೇ ಆಯ್ತು, ಎಲ್ಲರೂ ಅದರ ಬಗ್ಗೆ ತಮಾಷೆ ಮಾಡೋದೇ ಆಯ್ತು. ಇಡೀ ಲೋಕವೇ ಅವನಿಗೆ ಅಪಕೀರ್ತಿಯನ್ನೇ ಕೊಡುವಂತಹ ಮಾತನ್ನ ಆಡ್ಲಿಕ್ಕೆ ಶುರು ಮಾಡುತ್ತದೆ. ಆದ್ರೆ ಗೌರವ ಅರ್ಹನಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ತುಂಬಾ ಸಹಜವಾಗಿ ಅರ್ಥ ಆಗುವಂತ ವಿಚಾರ. ಗೌರವ ಇರುವವನಿಗೆ ಅಪಕೀರ್ತಿ ಅಂತ ಹೇಳಿದ್ರೆ ಸಾವಿಗಿಂತ ಕೇಡು. ಅದು ಯಾವತ್ತು ಚುಚ್ಚುವಂಥದ್ದು ವಿಚಾರ.
ಯಾವತ್ತೂ ಒಂದು ಸುಖ ಅಂತಿಲ್ಲ, ಯಾವತ್ತೂ ಚುಚ್ಚುತ್ತದೆ ಅದು. ಅಯ್ಯೋ ಹಾಗೆ ಆಯ್ತಲ್ಲ, ನನ್ನ ಹೆಸರು ಹಾಳಾಯ್ತಲ್ಲ. ಅದಕ್ಕೋಸ್ಕರ ಈಗಲೂ ನಾವು ನೋಡ್ಬೋದು ಗೌರವಕ್ಕೆ ನಾವೆಷ್ಟು ಹಾತೊರೆಯುತ್ತೇವೆ ಅಂತ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ನನ್ನ ತಂದೆಯವರ ಗೌರವ ಉಳಿಸ್ಲಿಕ್ಕೆ ಮಗನಾದಂತಹ ಪ್ರಯತ್ನ ಪಡ್ತಾನೆ. ಓ ನನ್ನ ತಂದೆ ಹೀಗೆ ಮಾಡ್ತಿದ್ರು, ನಾನು ಅದನ್ನ ಆ ರೀತಿಯಲ್ಲಿ ಮಾಡಬಾರ್ದು. ಅಕಸ್ಮಾತ್ ತಂದೆಯ ಒಳ್ಳೆ ಗುಣ ಇಲ್ಲದಿದ್ರೆ ಮಗನ ಒಳ್ಳೆ ಗುಣ ತರಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ರೀತಿಯಲ್ಲಿ ಆ ಒಂದು ಕುಟುಂಬವನ್ನೇ ಮರ್ಯಾದೆಯಲ್ಲಿ ಇರುವಂತಹ, ಮರ್ಯಾದೆ ಅಥವಾ ಗೌರವವನ್ನು ಸಿಗುವಂತಹ ಕುಟುಂಬವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಹಜವಾಗಿ ಗೌರವವನ್ನು ಇಷ್ಟಪಡುವಂತಹವರು ಇಷ್ಟಪಡ್ತಾರೆ. ಅದನ್ನ ತರಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದನ್ನ ಪುನಃ ಮರುಸ್ಥಾಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಭಾರಿ ಕಮ್ಮಿ ವ್ಯಕ್ತಿಗಳು ಗೌರವ ಬೇಡ ಅಂತ ಹೇಳುದು. ಯಾಕೆ ಅಂತ ಹೇಳಿದ್ರೆ, ಈಗ ಯಾರಾದ್ರೂ ಈಗಿನ ಕಾಲದಲ್ಲಿ ಸ್ವಲ್ಪ ಅದು ಕಮ್ಮಿ ಆದ್ರೂ ಕೂಡ ಮುಂಚಿನ ಕಾಲದಲ್ಲಿ ಈ ಸಿಗರೇಟು ಅಥವಾ ಬೀಡಿ ಏನಾದ್ರು ತೆಗಿತಾರೆ ಅಂತ ಹೇಳಿದ್ರೆ ಎಲ್ಲೋ ದೂರ ಹೋಗಿ ಮಾಡ್ತಾ ಇದ್ರು. ನಮ್ಮ ಫ್ಯಾಮಿಲಿಗೆ ಕೆಟ್ಟ ಹೆಸರು ಬರಬಾರದು ಅಂತ ಹೇಳಿ. ಅಕಸ್ಮಾತ್ ಒಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಳಗಡೆ ಹೋಗಿ ಮಾಡ್ತಿದ್ರು. ಅಂದ್ರೆ ಹೃದಯದಲ್ಲಿ ಭಯ ಇರ್ತಿತ್ತು. ಅಂಥವರನ್ನು ವರ್ಣಾಶ್ರಮದಲ್ಲಿ ಬರ್ತಿದ್ರು ಅವರು. ಇವರೆಲ್ಲ ವರ್ಣಾಶ್ರಮದಲ್ಲಿ. ಇದು ಭಯ ಗೌರವ ಯಾರಿಗೆ ಬೇಡ ಅವರು ವರ್ಣಾಶ್ರಮದಿಂದ ಕೆಳಗಿರ್ತಿದ್ರು. ವರ್ಣಾಶ್ರಮದಿಂದ ಕೆಳಗಿದ್ದವರಿಗೆ ಭಯವೂ ಇಲ್ಲ, ಆಮೇಲೆ ಗೌರವದ ಅಪೇಕ್ಷೆ ಇಲ್ಲ. ಅದರಲ್ಲಿ ಒಂದು ಉದಾಹರಣೆ ಇದೆ, ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ ಹೇಳಿ. ಯಾರಿಗೆ ಕಾಮ ಅಂತ ಹೇಳಿದ್ರೆ ಈ ದೈಹಿಕ ಸಂಪರ್ಕದ ಕಾಮ ಮಾತ್ರ ಅಲ್ಲ, ಯಾವುದೇ ಕಾಮ ಇರಲಿ, ಯಾವುದೇ ಆಸೆ. ಕಾಮ ಅಂತ ಹೇಳುದಕ್ಕೆ ಆಸೆ ಅಂತ ಹೇಳುದು ವಿಚಾರ. ಈ ಯಾವುದೇ ಅತಿ ಆಸೆ ಇದೆ ಅಂತ ಇಟ್ಕೊಳ್ಳೋಣ, ಅದು ನನಗೆ ಬೇಕಾದಕ್ಕಿಂತ ಜಾಸ್ತಿ. ಅವನಿಗೆ ಭಯ ಕೂಡ ಇಲ್ಲ, ನಾಚಿಕೆ ಕೂಡ ಇಲ್ಲ ಅಂತೆ. ನಾಚಿಕೆ ಕೂಡ ಇಲ್ಲ, ಭಯ ಕೂಡ ಇಲ್ಲ. ಎಲ್ಲೋ ಏನೋ ಕದಿಲಿಕ್ಕೂ ಭಯ ಪಡುವುದಿಲ್ಲ. ಅದರಿಂದ ಅವನು ಸಿಕ್ಕಾಕೊಂಡ್ರೆ ಅದರಿಂದ ನಾಚಿಕೆನೂ ಏನೂ ಇಲ್ಲ. ಈ ರೀತಿಯಲ್ಲಿ ಕಾಮಾತುರಾಣ ನ ಭಯಂ ನ ಲಜ್ಜ. ಇದನ್ನು ಸರ್ವೇ ಸಾಮಾನ್ಯವಾಗಿ ಕಾಮ ಅತುರಾಣ ಅಂತ ಹೇಳಿದ್ರೆ ಜನರಲಿ ಅದನ್ನ ಕೀಳು ಮಟ್ಟದಂತಲ್ಲಿ ತಗೊಳ್ತಾರೆ. ಕೀಳು ಮಟ್ಟದಲ್ಲಿ ಅಂದ್ರೆ ವಿವಾಹ ಜೀವನದ ಇತರವಾಗಿರುವಂತಹ ಸಂಬಂಧವನ್ನ ತಗೊಳ್ತಾರೆ ಇದರಲ್ಲಿ ಕಾಮ ಅಂತ ಹೇಳಿದ್ರೆ. ಆದರೆ ಕಾಮ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ರೀತಿಯ ನಮ್ಮ ಮನಸ್ಸಿಗೆ ಬೇಕಾಗೋಕ್ಕಿಂತ ಜಾಸ್ತಿ, ನಮ್ಮ ಹೃದಯಕ್ಕೆ, ನಮ್ಮ ಜೀವನಕ್ಕೆ ಬೇಕಾಗೋಕ್ಕಿಂತ ಜಾಸ್ತಿಯನ್ನ ನಾವು ಯಾವಾಗ ಅಪೇಕ್ಷೆ ಪಡ್ತೇವೋ ಅದೆಲ್ಲದಕ್ಕೂ ಕಾಮ ಅಂತ ಹೇಳ್ತಾರೆ. ಅಂತಹ ಕಾಮುಕನಿಗೆ ಭಯವೂ ಇಲ್ಲ, ಲಜ್ಜೆಯೂ ಇಲ್ಲ ಅಂತ ಹೇಳಿ ಈ ಶ್ಲೋಕ ಹೇಳ್ತದೆ. ಆದ ಕಾರಣ ನಮಗೆ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಗೌರವ ಆದವಂಥವನು, ಗೌರವಕ್ಕೆ ಅರ್ಹನಾದಂಥವನು ಅರ್ಜುನ ಮತ್ತು ಇಡೀ ಕುಟುಂಬ. ಅಂತಹ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುವಂತಹ ಕಾರ್ಯ ಆಗ್ತದೆ ಇವನು ಯುದ್ಧ ಭೂಮಿಯಿಂದ ತಪ್ಪಿಸಿ ಹೊರಗೆ ಬಂದ್ರೆ. ಭಾವಾರ್ಥ: ಅರ್ಜುನನಿಗೆ ಕೃಷ್ಣನು ಸ್ನೇಹಿತ ಮತ್ತು ತತ್ವದರ್ಶಿ. ತತ್ವದರ್ಶಿ ಅಂತ ಹೇಳಿದ್ರೆ ಗುರು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ. ಆ ಜ್ಞಾನ ಕೊಡುವನೇ ತತ್ವದರ್ಶಿ. ಆ ತತ್ವದರ್ಶಿಯೇ ಭಗವಂತ ಆದಂತಹ ಗುರು. ಅರ್ಜುನನಿಗೆ ಭಗವಂತನೇ ಗುರು. ತಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ವರ್ತನೆಯನ್ನು ಕುರಿತು ಶ್ರೀಕೃಷ್ಣನು ಈಗ ಅಂತಿಮ ತೀರ್ಮಾನವನ್ನು ಕೊಡುತ್ತಾನೆ. ಇದು ಲಾಸ್ಟ್, ಇನ್ನು ಪುನಃ ಹೇಳಲಿಕ್ಕಿಲ್ಲ ಯುದ್ಧ ಮಾಡು ಅಂತೇಳಿ. ಇನ್ನು ಹೇಳಿದ್ರೆ ಯುದ್ಧ ಮಾಡಲೇಬೇಕು ಅರ್ಜುನ ಅಂತ ಹೇಳಿ ಕೊನೆಯದಾಗಿ ಹೇಳ್ತಿದ್ದಾನೆ, ಇಂಥ ನಾಚಿಕೆಗೆಟ್ಟ ಕೆಲಸ ಮಾಡಬೇಡ, ಏಳು ಯುದ್ಧ ಮಾಡು ಅಂತ ಹೇಳಿ. ಭಗವಂತನು ಹೀಗೆ ಹೇಳುತ್ತಾನೆ: ಅರ್ಜುನ, ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ಜನರು ನಿನ್ನನ್ನು ಹೇಡಿ ಎಂದು ಕರೆಯುವರು. ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತನ್ನಾಡಬಹುದು. ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವವನ್ನು ಉಳಿಸಿಕೊಳ್ಳುತ್ತಿ ಎಂದು ನೀನು ಭಾವಿಸಿದ್ದರೆ ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯುವುದೇ ಉತ್ತಮ ಎಂದು ನನ್ನ ಬುದ್ಧಿವಾದ. ಭಗವಂತನ ಬುದ್ಧಿವಾದ ಅರ್ಜುನನಿಗೇನು, ನೀನು ಒಬ್ಬನೇ ಬದುಕ್ತಿ ಅಂತ ಹೇಳುತ್ತೀರಿ, ಎಸ್ಕೇಪ್ ಆಗ್ತಿದ್ಯಲ್ಲ, ಅದಕ್ಕಿಂತ ನೀನು ಸಾಯುವುದೇ ಮೇಲು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಭಗವಂತ. ನಿನ್ನಂತೆ ಗೌರವಾನ್ವಿತನಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಅಪಕೀರ್ತಿಯು ಸಾವಿಗಿಂತ ಕೇಡು. ಇದು ಬೆಟರ್, ನಾನು ಸಾಯ್ಬೋದಾಗಿತ್ತಲ್ಲ ಅಂತ ಅನ್ಕೊಳ್ತೀಯ. ಆಮೇಲೆ ನೀನು ಆತ್ಮಹತ್ಯೆ ಮಾಡಬೇಕಾಗಿ ಬರ್ತದೆ. ಅದಕ್ಕಿಂತ ಈಗ ನೀನು ಆಪೋಸಿಟ್ ಸೈನ್ಯದೊಟ್ಟಿಗೆ ಯುದ್ಧ ಮಾಡಿ ಸತ್ರು ಪರವಾಗಿಲ್ಲ. ನೀನು ಯುದ್ಧದಲ್ಲಿ ಸತ್ತರೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡ ಅಪಕೀರ್ತಿಯು ಬರುವುದಿಲ್ಲ, ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳುವುದಿಲ್ಲ. ಈಗ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ತಾರಲ್ಲ,
ಈಗ ಶಾಲೆಯಲ್ಲಿ ಪರೀಕ್ಷೆಯಲ್ಲಿ ಒಳ್ಳೇದು ಮಾಡದೆ ಬರೆಯದಿದ್ರೆ ಅಯ್ಯೋ ಫ್ಯಾಮಿಲಿ ಏನು ಹೇಳ್ತಾರಪ್ಪ, ಊರೇನು ಹೇಳ್ತದಪ್ಪ ಅಂತ ಹೇಳಿ ಆತ್ಮಹತ್ಯೆ ಮಾಡೋರು ತುಂಬಾ ಮಕ್ಕಳಿದ್ದಾರೆ. ಅದೇ ರೀತಿ ರೈತರಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಆತ್ಮಹತ್ಯೆಯ ಪ್ರಸಂಗ ಬರ್ತದೆ. ಯಾಕೆ ಬರ್ತದೆ ಅಂತ ಹೇಳಿದ್ರೆ ಗೌರವ ಹಾಳಾಗ್ತದೆ ಅಂತ ಹೇಳುದು ಮುಖ್ಯ ಉದ್ದೇಶ. ಮುಖ್ಯ ಉದ್ದೇಶ ಗೌರವ ಹಾಳಾಗ್ತದೆ. ಅಯ್ಯೋ ನಾನು ಹೀಗೆ ಮಾಡಿದ್ದೇನೆಲ್ಲ, ಆದ ಕಾರಣವೇ ತುಂಬಾ ಫ್ರಾಡ್ ನಡೀತಾ ಇರುವಂಥದ್ದು. ಇದಕ್ಕೊಂದು ಉದಾಹರಣೆ, ನಾನು ಫ್ರಾಡ್ ಎಂದು ನೆನಪಾಯ್ತು ನನಗೆ. ಉದಾಹರಣೆ ನಿಮಗೆಲ್ಲ ಗೊತ್ತಿರ್ತದೆ, ಈ ಫೆಡೆಕ್ಸ್ ಅಂತ ಹೇಳುವಂತ ಒಂದು ಕಂಪನಿ, ಅದರ ಹೆಸರಿನಲ್ಲಿ, ಆ ಕಂಪನಿ ಮಾಡೋದಲ್ಲ, ಅದರ ಹೆಸರು ಹಿಡ್ಕೊಂಡು ಎಷ್ಟೋ ಜನ ಹಾಳು ಮಾಡ್ತಿದ್ದಾರೆ. ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಸಂಬಂಧಿಯೊಬ್ಬರಿಗೆ ಈ ರೀತಿ ಆಯ್ತು. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಏನು ಫೋನ್ ಬಂತು ಅಂತ ಹೇಳಿದ್ರೆ, ನೀನು ಆ ಏನೋ ಅಗತ್ಯ ಇಲ್ಲದ ವಸ್ತುವನ್ನ ವಿದೇಶಕ್ಕೆ ಕಳಿಸಿದ್ಯಾ, ಏನೋ ಮಾದಕ ವಸ್ತುವನ್ನ ವಿದೇಶಕ್ಕೆ ಕಳಿಸಿದ್ಯಾ ನೀನು, ಆದ ಕಾರಣ ನೀನು ಈಗ ಅದಕ್ಕೆ ಬೇಕಾದಂತ ಉತ್ತರ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಹಣವನ್ನು ಕೊಟ್ರೆ ನಿನ್ನನ್ನು ಬಿಡ್ಲಿಕ್ಕಾಗ್ತದೆ, ನೀನು ಗೃಹ ಬಂಧನದಲ್ಲಿ ಇಡಬೇಕಾಗ್ತದೆ ನಿನ್ನನ್ನು ಅಂತ ಹೇಳಿ ಟ್ರ್ಯಾಪ್ ಮಾಡ್ತಾರೆ. ಟ್ರ್ಯಾಪ್ ಮಾಡ್ತಾರೆ. ನಮ್ಮ ಸಂಬಂಧಿಯವರಿಗೆ ಏನಾಯ್ತು ಅಂತ ಹೇಳಿದ್ರೆ, ಅವರು ವಿದೇಶಕ್ಕೆ ಏನೋ ಕಳಿಸ್ತಾ ಇರುವಂತವ್ರು, ಅವರಿಗೆ ಭಯ ಆಯ್ತು. ಅಯ್ಯೋ ಏನೋ ಮಿಕ್ಸ್ ಮಾಡಿ ಏನೋ ಬೇರೆ ಏನಾದ್ರೂ ಆಗ್ಬಿಡ್ತಾ ಏನೋ ಅಂತ ಹೇಳಿ. ಅಂದ್ರೆ ಆ ಭಯ ಅಂತ ಹೇಳುವಂಥದ್ದು ಹೃದಯದಲ್ಲಿ ನಾವು ಯಾವತ್ತು ಆ ಮುಂಚೆ ನೋಡಿದ್ದೇವಲ್ಲ, ನಾವು ತಪ್ಪು ಮಾಡೋದು ನಮ್ಮ ಸಹಜ. ನಾವು ತಪ್ಪು ಮಾಡ್ಲಿಲ್ಲ ಅಂದ್ರೂ ಬೇರೆ ಯಾರಾದ್ರೂ ನಮ್ಮಲ್ಲಿ ತಪ್ಪು ಹೋಲಿಸಿದ್ರು ನಮಗೆ ಭಯ. ಯಾಕಂದ್ರೆ ನಮ್ಮ ಗೌರವ ಒಂದು ಕ್ಷಣಕ್ಕೆ, ನಮ್ಮ ಗೌರವ ಅದನ್ನು ಸಾಬೀತುಪಡಿಸ್ಲಿಕ್ಕೆ ವರ್ಷಗಟ್ಟಲೆ ಬೇಕಲ್ವಾ. ಒಂದು ಕ್ಷಣಕ್ಕೆ ನಮ್ಮ ಮನೆತನದ ಗೌರವ ಎಲ್ಲ ಹೋಯ್ತಲ್ಲ, ನನ್ನ ಹೆಂಡತಿ ಏನ್ ಅನ್ಕೊಳ್ತಾರೆ, ನನ್ನ ಮಕ್ಕಳು ಏನ್ ಅನ್ಕೊಳ್ತಾರೆ, ಕುಟುಂಬ ಏನ್ ಅನ್ಕೊಳ್ತದೆ, ಇದೆಲ್ಲ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದೇ ಗೌರವದ ವಿಷಯ. ಈ ಉದಾಹರಣೆ ನಮಗೆ ಅರ್ಥ ಮಾಡ್ಕೊಳ್ಬಹುದು. ನಾವು ಮೋಸ ಹೋಗುದು ಈ ಗೌರವದಿಂದಲೇ. ಈ ಗೌರವಕ್ಕೆ ಆ ಅಂಟಿಕೊಂಡು, ಅತಿ ಗೌರವಕ್ಕೆ ಅಂಟಿಕೊಂಡಿದ್ರೂ ಮೋಸ ಹೋಗ್ತೇವೆ. ಗೌರವ ಅಗತ್ಯ, ಆದ್ರೆ ಅತಿ ಗೌರವಕ್ಕೆ ಅಂಟಿಕೊಳ್ಬಾರ್ದು. ಅತಿ ಗೌರವವೇ ಭಾರಿ ಡೇಂಜರ್. ನೀನು ಯುದ್ಧದಲ್ಲಿ ಸತ್ತರೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡ ಅಪಕೀರ್ತಿಯೂ ಬರುವುದಿಲ್ಲ. ಇಲ್ಲದ್ರೆ ಸ್ನೇಹಕ್ಕೆ ಅಪಕೀರ್ತಿ ಆಗ್ತದೆ. ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳುವುದಿಲ್ಲ. ಆದ್ದರಿಂದ ಭಗವಂತನು ಅರ್ಜುನನಿಗೆ ಕೊಡುವ ಕಡೆಯ ತೀರ್ಮಾನವೆಂದರೆ, ಅವನು ಹಿಮ್ಮೆಟ್ಟಬಾರದು, ಆದರೆ ಯುದ್ಧದಲ್ಲಿ ಮಡಿಯಬೇಕು. ಶ್ಲೋಕ 35. ಭಯಾದ್ ರಣಾದ್ ಉಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಸ್ಯಾಸಿ ಲಾಘವಂ. ಅನುವಾದ: ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವವನ್ನು ಇಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಪರಿಗಣಿಸುತ್ತಾರೆ. ಇದು ಅದನ್ನೇ ನಾಚಿಕೆ ಮಾನ ಮರ್ಯಾದೆಲ್ಲ ಹೋಗ್ತದೆ ಅಂತ ಮುಂದೆ ಹೇಳ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ಜಾಸ್ತಿ ಮಾಡ್ತಿದ್ದಾರೆ ಅಷ್ಟೇ. ಭಗವಂತ ಏನಾಳ್ತಾರೆ, ಇವರ ಬಗ್ಗೆ ಎಲ್ಲ ಗೊತ್ತಿದ್ದಲ್ಲ. ವಿರಾಟ ಪರ್ವದಲ್ಲಿ ಗೊತ್ತಿದೆ ಎಷ್ಟು ಚೆನ್ನಾಗಿ ಯುದ್ಧ ಮಾಡಿದಾನ ಅರ್ಜುನ ಅಂತ, ಎಲ್ಲರನ್ನು ಸೋಲಿಸಿದಂತ ಅರ್ಜುನ ಈಗ ಓಡಿ ಹೋದ ಅಂದ್ರೆ ಏನು, ಹೆದರಿ ಓಡಿ ಹೋದ ಅಂತಲೇ ಅನ್ಕೊಳ್ತಾರೆ. ಅದು ಬಿಟ್ರೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ, ಶಕ್ತಿ ಇಲ್ಲದಂತಹ ವ್ಯಕ್ತಿ ಏನಲ್ಲ ಇವ. ಅಥವಾ ಇವನಿಗೆ ನಮ್ಮ ಬಗ್ಗೆ ಮರುಕ ಆಯ್ತು ಅಂತೆಲ್ಲ ತಿಳ್ಕೊಳ್ಳೋದಿಲ್ಲ. ಹೆದರಿಕೆ ಆಯ್ತು, ಇವನಿಗೆ ಭಯ ಆಯ್ತು, ಓಡಿ ಹೋಗ್ತಿದ್ದಾನೆ ಅಂತ ಅನ್ಕೊಳ್ತಾರೆ. ಈ ರೀತಿಯಲ್ಲಿ ತುಂಬಾ ಲೈಟ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಹಗುರವಾಗಿ. ಯಾರಿಗೆ ಇಷ್ಟ ಆಗ್ತದೆ? ನಾವು ಸಾಮಾನ್ಯ ವ್ಯಕ್ತಿಗಳಿಗೆ ಇಷ್ಟ ಆಗುದಿಲ್ಲ. ನಾವೆಲ್ಲ ಅನ್ಕೊಳ್ಬೋದು ಓಕೆ ಓಕೆ ಅಂತ ಹೇಳಿ. ನನಗೆ ಯಾರಾದ್ರೂ ಲೈಟ್ ಆಗಿ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಅವನೇನು ಸುಮ್ಮನೆ ಇದ್ದಾನೆ, ಅವನಿಗೇನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಇಷ್ಟ ಆಗತ್ತಾ? ನಾವು ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೇವೆ, ಏನೋ ಕೆಲಸ ಆಯ್ತು, ನಾವು ಚೆನ್ನಾಗಿ ಕೆಲಸ ಮಾಡ್ತೇವೆ. ಆದ್ರೆ ಯಾರೋ ಏನು ಹೇಳ್ತಿದ್ದಾರೆ, ಅಯ್ಯೋ ಅವನೇನು ಟೈಮ್ ವೇಸ್ಟ್ ಮಾಡ್ತಿದ್ದಾನೆ, ಅವನಿಗೇನ ಸುಮ್ಮನೆ ದಂಡ ಪಿಂಡ, ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಖಂಡಿತವಾಗಿ ನಮ್ಗೆ ಹೃದಯದಲ್ಲಿ ಏನೋ ತಳಮಳ ಆಗತ್ತೆ, ಕೋಪ ಬರುತ್ತೆ, ತೋರ್ಸದಿದ್ರೂ ಆಗತ್ತೆ. ಈ ನಿಟ್ಟಿನಲ್ಲಿ ನನಗೊಂದು ಉದಾಹರಣೆ ನೆನಪು ಬರ್ತದೆ. ಒಂದ್ಸಲ ದೊಡ್ಡ ಫಂಕ್ಷನ್ ಆಯ್ತಂತೆ. ಆ ಫಂಕ್ಷನ್ ಅಲ್ಲಿ ಎಲ್ಲಾ ಮಹಿಳೆಯರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರಂತೆ. ಅಡಿಗೆ ಮಾಡಿ ಅಷ್ಟು ಚೆನ್ನಾಗಿತ್ತು, ಅದ್ಭುತವಾಗಿತ್ತಂತೆ. ಎಲ್ರು ತಿಂದ್ಕೊಂಡು ಹೋದ್ರಂತೆ, ಅಡಿಗೆಯಲ್ಲಿ ಚೆನ್ನಾಗಿ ತಿನ್ಕೊಂಡು. ಆಗ ಈ ಮಹಿಳೆಯರಲ್ಲಿ ಯಾರೋ ಕೇಳಿದ್ರಂತೆ, ಹೇಗಾಯ್ತು ನಿಮ್ಮ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯ್ತಾ ಅಂತ ಹೇಳಿ. ತುಂಬಾ ಚೆನ್ನಾಗಿ ಆಯ್ತು, ಎಲ್ರು ತಿಂದು ಎಲ್ಲ ಆದ್ರೆ ಯಾರು ನಾವು ಕೊಟ್ಟಂತ ಆಹಾರದ ಬಗ್ಗೆ ಯಾರು ಪ್ರಶಂಸೆಯೇ ಮಾಡ್ಲಿಲ್ಲ. ಅದೊಂದೇ ಒಂದು ಮರುಕ ನಮಗೆ ಅಂತೆ. ಅಷ್ಟು ಕಷ್ಟಪಟ್ಟು ದುಡಿದಿದ್ದೇವೆ ನಾವು,
ಅಟ್ಲೀಸ್ಟ್ ಚೆನ್ನಾಗಿತ್ತು, ಇಲ್ಲ ಚೆನ್ನಾಗಿಲ್ಲ, ಎರಡರಲ್ಲಿ ಯಾವ್ದಾದ್ರು ಒಂದು ಹೇಳ್ಬೋದಾಗಿತ್ತು. ಅದನ್ನೇ ಅವರು ಹೇಳಲಿಲ್ಲ. ಆದ ಕಾರಣ ಅದೊಂದು ನಮ್ಗೆ ಮರುಕ ಅಂತ ಹೇಳಿದ್ರಂತೆ ಆ ಎಲ್ಲ ಹೆಂಗಸರು. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅವರು, ಅಡಿಗೆ ಮಾಡಿದ್ದಾರೆ. ಅಟ್ಲೀಸ್ಟ್ ಅವರ ಎಕ್ಸ್ಪೆಕ್ಟೇಷನ್ ಏನು, ಒಳ್ಳೇದಿದೆ ಇಲ್ಲ ಒಳ್ಳೇದಿಲ್ಲ ಅಂತ ಎರಡರು, ಒಳ್ಳೇದಿಲ್ಲ ಹೇಳಿದ್ರು ಪರವಾಗಿಲ್ಲ, ಬಟ್ ಹೇಳಬೇಕಾಗಿತ್ತು ಅಂತ ಹೇಳಿ ಅವರು ಹೇಳಿದ್ರಂತೆ. ಆ ರೀತಿ ನಮಗೆ ಅರ್ಥ ಆಗುತ್ತೆ. ಈ ರೀತಿಯಲ್ಲಿ ಕೌರವರು ಖಂಡಿತವಾಗಿ ಅದರಲ್ಲಿರುವ ಮಹಾರಥಿಗಳು, ಪಾಂಡವರ ಸೇನೆಯಲ್ಲಿರುವ ಮಹಾರಥಿಗಳು ಎಲ್ಲರೂ ತಮಾಷೆ ಮಾಡ್ತಾರೆ. ಆ ತಮಾಷೆ ಅಂತ ಹೇಳಿದ್ರೆ ತುಂಬಾ ಹಗುರವಾಗಿ ತಗೊಳ್ಳುವಂತ ವಿಚಾರ. ಆ ಹಗುರ ಈ ರೀತಿಯಲ್ಲಿ ಹಗುರ ಆಗ್ತದೆ. ಅಡಿಗೆ ಮಾಡಿದ್ದಂತೂ ಹಗುರವಾಗಿ ತಗೊಂಡು ಜನ ಹೋದ್ರು ಅಂದ್ರೆ ಅದರ ಬಗ್ಗೆ ಏನು ಪ್ರಶಂಸೆಯೇ ಮಾಡಿಲ್ಲ. ಆಗ ಏನಾಗುತ್ತೆ, ಇನ್ನೊಬ್ಬನಿಗೆ ತುಂಬಾ ಮರುಕ ಆಗುತ್ತೆ. ಅದನ್ನು ಮಾಡಿದ ಆ ಒಂದು ಕಷ್ಟಪಟ್ಟು ಕೆಲಸ ಮಾಡಿದವನಿಗೆ ಮರುಕ ಆಗುತ್ತೆ. ಸಾಮಾನ್ಯವಾಗಿ ಇಷ್ಟೆಲ್ಲ ಆಗ್ತಾ ಇರುವಾಗ ಇಂತಹ ಶ್ರೇಷ್ಠನಾದಂತಹ ಭಗವಂತನ ಸ್ನೇಹಿತನಾದಂತಹ ಅರ್ಜುನ್ನಿಗೆ ಏನಾಗಬೇಡ, ಅವನು ಕೊನೆಗೆ ಏನ್ ಮಾಡ್ಬೇಕಾಗತ್ತೆ, ಆತ್ಮಹತ್ಯೆಯನ್ನೇ ಮಾಡ್ಬೇಕಾಗತ್ತೆ. ಅದು ಬೇಡ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನು ಭಾವಾರ್ಥ ತನ್ನ ತೀರ್ಮಾನವನ್ನು ಮುಂದುವರಿಸಿ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ. ದುರ್ಯೋಧನ, ಕರ್ಣರಂತಹ ಮಹಾರಥರು, ಇತರ ಸಮಕಾಲೀನರು ನೀನು ನಿನ್ನ ಸಹೋದರರ ಮತ್ತು ತಾತನ ವಿಷಯದಲ್ಲಿ ಅನುಕಂಪ ಪಟ್ಟು ಯುದ್ಧ ಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಎಂದು ಕೊಳ್ಳಬೇಡ. ಪ್ರಾಣ ಭಯದಿಂದ ನೀನು ಹೊರಟು ಹೋದೆ ಎಂದು ಯೋಚಿಸುತ್ತಾರೆ. ಆದ್ದರಿಂದ ನಿನ್ನ ವಿಷಯದಲ್ಲಿ ಅವರ ಗೌರವ ಭಾವನೆಯು ಮಣ್ಣು ಪಾಲಾಗುತ್ತದೆ. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಿ ತವ ಸಾಮರ್ಥ್ಯಂ ತಥೋ ದುಃಖತರಂ ಮುಖಿಂ. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಿ ತವ ಸಾಮರ್ಥ್ಯಂ ತಥೋ ದುಃಖತರಂ ನುಕಿಂ. ಆಮೇಲೆ ಕೆಟ್ಟದಾಗಿ ಬೈಲಿಕ್ಕೆ ಶುರು ಮಾಡ್ತಾರೆ ಅಂತ. ಅಷ್ಟೇ ಅಲ್ಲ, ಸುಮ್ಮನೆ ಅಷ್ಟಾಗಿ ಬಿಟ್ಟಿಲ್ಲ, ಇನ್ನೂ ಜಾಸ್ತಿ ಕೆಟ್ಟದಾಗಿ ಬೈದಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ. ಇದೆಲ್ಲ ಒಂದು ಸೈಕಾಲಜಿ ಅಲ್ವಾ. ನಮ್ಮ ಮನೆಯಲ್ಲೂ ನಡೆಯುತ್ತೆ. ಯಾವ್ದಾದ್ರು ಹುಡುಗ ಮಗು ಎಜುಕೇಶನ್ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಮಗುಗೆ ಅಪ್ಪ ಅಮ್ಮನಿಗೆ ಉದ್ದೇಶ ಇರ್ತದೆ ಇಂಜಿನಿಯರ್ ಆಗ್ಬೇಕು, ಅಥವಾ ಏನೋ ಒಳ್ಳೆ ಸಂಸ್ಥೆ ನಡೆಸಬೇಕು, ಅಥವಾ ಏನೋ ಒಂದು ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ಬೇಕು, ಅಥವಾ ಇಷ್ಟು ಸಂಪಾದಿಸ್ಬೇಕು, ಈ ರೀತಿಯಲ್ಲಿ ಒಳ್ಳೆ ಒಂದು ಕುಟುಂಬದ ನಿರ್ವಹಣೆ ಮಾಡಬೇಕು ಅಂತ ಅಪ್ಪ ಅಮ್ಮನ ಯೋಚನೆ ಇರುತ್ತೆ. ಆದ್ರೆ ಮಗ ಏನಕ್ಕೂ ಸಾಧ್ಯ ಇಲ್ಲ, ಮಗ ಇರ್ಲಿ ಮಗಳು ಇರ್ಲಿ, ಏನಕ್ಕೂ ಪ್ರಯೋಜನ ಇಲ್ಲದಂತಹ ಬಿಹೇವಿಯರ್ ಇದೆ ಅಂತ ಇಟ್ಕೊಳ್ಳೋಣ. ಆಗ ಅಪ್ಪ ಅಮ್ಮ ಹೀಗೆ ಬಿಹೇವ್ ಮಾಡುದು. ಫಸ್ಟಿಗೆ ನಿಧಾನಕ್ಕೆ ಹೇಳ್ತಾರೆ, ಆಮೇಲೆ ನಿಧಾನಕ್ಕೆ ಜೋರು ಮಾಡ್ತಾರೆ, ಆಮೇಲೆ ಬೇರೆಯವರ ಕೈಯಿಂದ ಹೇಳಿಸ್ಕೊಳ್ತಾರೆ, ಆಮೇಲೆ ಕೆಟ್ಟದಾಗಿ ಹೇಳುವ ಹಾಗೆ ಮಾಡ್ತಾರೆ. ಏನೇನೋ ಮಾಡಿ ಪ್ರಯತ್ನ ಪಟ್ಟು ಕಣೆಗೂ ಹೇಗೋ ಆ ಒಂದು ಸಾಧನೆ ಮಾಡುವಂತೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಭಗವಂತ ನಮ್ಮೆಲ್ಲರ ಅಪ್ಪ ಅಮ್ಮ ಎಲ್ಲವೂ, ತ್ವಮೇವ ಮಾತಾ ಪಿತಾ ತ್ವಮೇವ ಅಂತ ಹೇಳ್ತೀವಲ್ಲ ನಾವು, ಭಗವಂತನೇ ಎಲ್ಲವೂ ನಮ್ಗೆ. ನಾವು ಅನ್ಕೊಳ್ತೇವೆ ಓ ನನ್ನ ಅಪ್ಪ ಇದು ನನ್ನ ಅಮ್ಮ ಇದು ಅಂತ ಹೇಳಿ, ಆದ್ರೆ ನಿಜವಾದ ಅಪ್ಪ ಅಮ್ಮ ಎಲ್ಲ ಭಗವಂತನೇ. ಯಾಕೆಂದ್ರೆ ನಮ್ಗೆ ಈಗ ಇರುವಂತಹ ಅಪ್ಪ ಅಮ್ಮ ಎಲ್ಲ ಕ್ಷಣಿಕ ಅಂದ್ರೆ ನಮ್ಮ ದೇಹ ಇರುವವರೆಗೆ, ಅವರ ದೇಹ ಇರುವವರೆಗೆ, ನಮ್ಮ ದೇಹ ಇರುವವರೆಗೆ, ಆಮೇಲೆ ಯಾರು ಅಪ್ಪ ಯಾರು ಇಲ್ಲ. ಈ ಆತ್ಮದ ನಿಜವಾದ ಅಪ್ಪ ಅಮ್ಮ ಭಗವಂತ ಏನು ಹೇಳ್ತಿದ್ದಾರೆ ಈ ರೀತಿಯಲ್ಲಿ, ಈಗ ನಮ್ಮ ಅಪ್ಪ ಅಮ್ಮ ಹೇಗೆ ನಮ್ಮನ್ನು ತಿದ್ದುತ್ತಾರೆ ಅದೇ ರೀತಿ ಎಲ್ಲಾ ಜೀವಕ್ಕೂ ಸಂದೇಶವಾಗಿ ಈ ತಿದ್ದನ್ನು ಅರ್ಜುನನ ಮುಖಾಂತರ ಕೊಡ್ತಾ ಇದ್ದಾರೆ. ಅನ್ನುವಾದ ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಪ್ರಶ್ನೆ ಆಗ್ತಿದ್ದಾರೆ ಭಗವಂತ ಅರ್ಜುನನಿಗೆ. ಏನುಂಟು? ಇದಕ್ಕಿಂತ ಮರ್ಯಾದೆ ಹೋಗೋ ಕೆಲಸ ಬೇಕಾ ನಿನಗೆ? ನಮ್ಮೂರಲ್ಲೆಲ್ಲ ಇತ್ತು, ನೀನು ಏನು ಒಳ್ಳೆ ಓದ ಇದ್ರೆ ಸೆಗಣಿ ಹೊರಬೇಕಾಗ್ತದೆ ಅಂತೇಳಿ. ಅದನ್ನು ಅವ್ರು ಕೀಳು ಅನ್ಕೊಳ್ತಾ ಇದ್ರು. ಆದ್ರೆ ಅದಷ್ಟು ಶ್ರೇಷ್ಠವಾದ ಕೆಲಸ ಸೆಗಣಿ ಹೊರುದು ಅಂತ. ಲಕ್ಷ್ಮಿ ಮಾತೆ ಸೆಗಣಿ ಅಂತ ಹೇಳಿದ್ರು. ಆದ್ರೆ ನಾವೇನ್ ಅನ್ಕೊಳ್ತಿದ್ವಿ, ಸೆಗಣಿ ಹೊರುದು ಅಂದ್ರೆ, ಸೆಗಣಿ ತೆಗೊಳ್ಳುದಂದ್ರೆ ಕೀಳು ಅಂತ ಅನ್ಕೊಳ್ತಿದ್ದೀವಿ. ಇದು ವರ್ಣಾಶ್ರಮದ ವ್ಯತಿರಿಕ್ತ ಭಾವನೆಗಳು. ಯಾವ ಕೆಲಸಕ್ಕೆ ಯಾವ ರೀತಿಯಲ್ಲಿ ರೆಸ್ಪೆಕ್ಟ್ ಬೇಕೋ ಅದು ಸಿಗ್ತಾ ಇಲ್ಲ. ಅದೇ ನಾವು ವಿದೇಶಕ್ಕೆ ಹೋಗಿ ಯಾವುದೋ ಒಂದು ಬಾತ್ರೂಮ್ ಟಾಯ್ಲೆಟ್ ತೊಳೆದ್ರೆ ಅದಕ್ಕಿರುವಂತ ರೆಸ್ಪೆಕ್ಟ್ ಮನೆಯಲ್ಲಿ ಕುಳಿತು ಆಕಳಿನ ಸೇವೆ ಮಾಡುದು ಅಥವಾ ಸೆಗಣಿಯನ್ನು ಹೆಕ್ಕುವುದಕ್ಕೆ ಇರುವುದಿಲ್ಲ. ಈಗಿನ ಕಾಲ ಹಾಗೆ ಆಗಿದೆ. ಇಲ್ಲಾದ್ರೆ ಅದು ಶ್ರೇಷ್ಠವಾದ ಕೆಲಸವಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯು ಗೋ ಸೇವೆ ಮಾಡಬೇಕಾಗಿತ್ತು. ಮುಂಚಿನ ಕಾಲದಲ್ಲಿ ಸೆಗಣಿಯನ್ನು ತೆಗಿಬೇಕಾಗಿತ್ತು. ಚಿಕ್ಕದಿಂದಲೇ ಅದಕ್ಕೆ ಟ್ರೈನಿಂಗ್ ಸಿಗ್ತಾ ಇತ್ತು. ಆದ್ರೆ ಈಗ ಅದನ್ನು ಮುಟ್ಟಿದ್ರೆ ವಿದೇಶಿಯರು ಏನು ಹೇಳ್ತಾರೆ, ಶಿಟ್ ಅಂತ ಹೇಳ್ತೇವೆ. ಶಿಟ್ ಅಂತ ಹೇಳಿದ್ರೆ ಮಲ ಅಂತ ಹೇಳ್ತೇವೆ ನಾವು ಅದಕ್ಕೆ. ಅದು ಮಲವೇ ಅಲ್ಲ, ಅದು ಶುದ್ಧ ಪವಿತ್ರವಾದಂತಹ ವಸ್ತು. ಅದು ಲಕ್ಷ್ಮೀ ವಾಸಸ್ಥಾನ, ಅದು ಲಕ್ಷ್ಮೀ ಮಾತೆಯ. ಈಗ ಕೂಡ ನಾವು ಕೆಲವರು ಹೇಳುವುದುಂಟು, ಬುಲ್ ಶಿಟ್ ಅಂತ ಹೇಳುದು, ಮಹಾಪಾಪಕಾರಿ ಅದು.
ಗೊತ್ತಿಲ್ಲ ಅವರಿಗೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಅಂದ್ರೆ ಗೊತ್ತಿಲ್ಲದೆ ಮಾಡುವಂತ ತಪ್ಪು ಆದ್ರೂ ಕೂಡ ತಪ್ಪೇ ಅದು. ಗೊತ್ತಿಲ್ಲದೆ ಮಾಡಿದ್ರು ಕೂಡ ತಪ್ಪೇ. ಆ ಶಬ್ದ ಹೇಳಬಾರದು, ಆದ್ರೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳುವ ಉದ್ದೇಶದಿಂದ ಹೇಳಿದ್ದು. ಅದು ದೊಡ್ಡ ಪ್ರೆಸ್ಟೀಜ್, ಅಂದ್ರೆ ಒಳ್ಳೆ ಉನ್ನತವಾದಂತ ಶಬ್ದ ಅಂತ ನಾವು ಅನ್ಕೊಂಡಿರ್ತೇವೆ ಅದನ್ನು. ಹಾಗೆ ಹೇಳಿದ್ರೆ ಅದೇ ಗ್ರೇಟ್ ಅಂತ ಹೇಳಿ ಈ ರೀತಿಯಲ್ಲಿ ಸಾಮರ್ಥ್ಯವನ್ನ ನಿಂದಿಸ್ತಾರೆ. ಇದಕ್ಕಿಂತ ದುಃಖ ಏನುಂಟು? ಪ್ರಾರಂಭದಲ್ಲಿ ಅರ್ಜುನನು ಅನಗತ್ಯವಾಗಿ ಅನುಕಂಪದ ಮಾತುಗಳನ್ನು ಆಡಿದುದರಿಂದ ಶ್ರೀಕೃಷ್ಣನಿಗೆ ತುಂಬಾ ಅಚ್ಚರಿಯಾಯಿತು. ಈಗ ಶ್ರೀಕೃಷ್ಣನು ಅರ್ಜುನನ ಹುಸಿ ಅನುಕಂಪದ ವಿರುದ್ಧ ತನ್ನ ಮಾತುಗಳು ಸರಿ ಎಂದು ಸ್ಪಷ್ಟವಾದ ಮಾತುಗಳಲ್ಲಿ ತೋರಿಸಿಕೊಡುತ್ತಾನೆ. ಈಗ ನಾವೆಲ್ಲ ಇದನ್ನು ಓದಿದ್ದೇವಲ್ಲ, ನಮಗೆ ಕ್ಲಿಯರ್ ಆಗ್ತದೆ ಅರ್ಜುನ ಮಾತಾಡಿದ್ದು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳಿ. ಸುಮ್ಮನೆ ಸೆಂಟಿಮೆಂಟಲಿಸ್ಟ್ ಅರ್ಜುನ ಅಂತ ನಮಗೆ ಅರ್ಥ ಆಗ್ತದೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಭಗವಂತನೇ ಕೊಡ್ತಾ ಇದ್ದಾನೆ ಅಂತ. ಇದು ಗುರು ಮತ್ತು ಶಿಷ್ಯನಿಗಿರುವಂತಹ ವ್ಯತ್ಯಾಸ. ಶಿಷ್ಯ ಯಾವತ್ತೂ ಸೆಂಟಿಮೆಂಟ್ ಆಗಿರ್ತಾನೆ, ಗುರು ಯಾವತ್ತೂ ತತ್ವದರ್ಶಿ ಆಗಿರ್ತಾನೆ. ಆಮೇಲೆ ನಿಧಾನವಾಗಿ ಗುರುವಿನ ಜೊತೆ ಸಂಬಂಧ ಬೆಳೆಸಿದಂತ ಶಿಷ್ಯ ಕೂಡ ತತ್ವದರ್ಶಿಯಾಗಿ ಮಾರ್ಪಾಟ. ಹೇಗೆ ಅಗ್ನಿಯ ಸಂಬಂಧದಲ್ಲಿದ್ದಂತಹ ಒಂದು ಕಬ್ಬಿಣವು ಅಗ್ನಿಯ ಫಲವನ್ನು ಕೊಡ್ತದೆ, ಅಂದ್ರೆ ಅಗ್ನಿಯ ಫಲ ಅಂತ ಹೇಳಿದ್ರೆ ಸುಡುವಂತಹ ಫಲ ಅಗ್ನಿಗೆ ಇರುವಂತದ್ದು. ಈಗ ನಾವು ಆ ಕಬ್ಬಿಣವನ್ನು ಮುಟ್ಟಿದ್ರೆ ಸುಡ್ತದೆ, ಅದು ಅಗ್ನಿಯ ಸಂಪರ್ಕದಲ್ಲಿರುವಂತಹ. ಅದೇ ರೀತಿ ಅರ್ಜುನ ಭಗವಂತನ ಜೊತೆಯಲ್ಲಿರುವಾಗ ಅರ್ಜುನನಿಗೂ ಆ ಸಾಮರ್ಥ್ಯ ಬರ್ತದೆ. ಆ ಸಾಮರ್ಥ್ಯ ಹೇಗೆ ಬರ್ತಿದೆ ಅಂತ ಹೇಳಿದ್ರೆ ಅರ್ಜುನನಿಗೆ ಕೃಷ್ಣ ತತ್ವವನ್ನ ಬೋಧನೆ ಮಾಡ್ತಿದ್ದಾನೆ, ನಿಜವಾದ ತತ್ವವನ್ನ ಬೋಧನೆ ಮಾಡ್ತಾನೆ. ಆ ಆ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಭಾಗ್ಯವಂತರು, ನಮಗೆಲ್ಲರಿಗೂ ಆ ತತ್ವಬೋಧ ನಮಗೆಲ್ಲರಿಗೂ ಸಿಗ್ತಾ ಇದೆ. 32ನೇ ಶ್ಲೋಕ, ಇದು ಲಾಸ್ಟ್ ಶ್ಲೋಕ. ಈ ಸಕಾಮ ಕರ್ಮಯೋಗ ಅಂತ ಹೇಳ್ತಾರೆ. ಸಕಾಮ ಆಸೆಯಿಂದ ಮಾಡುವಂತ ಕರ್ಮ, ಆಸೆಯಿಂದ ಯುದ್ಧ ಮಾಡುವುದು. ನನಗೆ ಸ್ವರ್ಗ ಪ್ರಾಪ್ತಿ ಆಗ್ಬೇಕು, ನಮಗೆ ಲೋಕ ಸಿಗ್ಬೇಕು ಎಂಬ ಆಸೆಯಿಂದ ಮಾಡುವಂತ ಒಂದು ಯುದ್ಧ. ಹಾಗೆ ಮಾಡಿದ್ರೂ ಮಾಡ್ಲೇಬೇಕು, ಆಸೆಯಿಂದ ಆದ್ರೂ ಕೂಡ ಮಾಡ್ಲೇಬೇಕು ಅಂತ ಹೇಳುವಂತ ಉದ್ದೇಶ ಇದು. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯಃ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯಃ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ಪೃಥೆ ಅಥವಾ ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಸತ್ರೆ ನಿನಗೆ ಸ್ವರ್ಗ ಸಿಗ್ತದೆ, ಗೆದ್ರೆ ನಿನಗೆ ರಾಜ್ಯ ಸಿಗ್ತದೆ. ಎರಡು ಲಾಭವೇ ನಿನಗೆ. ಎರಡರಲ್ಲೂ ನಿಮಗೆ ಕಾಮ ತೃಪ್ತಿ ಆಗ್ತದೆ, ನಿನ್ನ ಆಸೆಗಳೆಲ್ಲ ತೃಪ್ತಿ ಆಗ್ತದೆ. ಸತ್ರೆ ಸ್ವರ್ಗ ಅಂದ್ರೆ ಸ್ವರ್ಗದಲ್ಲಿ ಏನೆಲ್ಲ ಇದೆ ನಮಗೆಲ್ಲ ಗೊತ್ತು. ಸ್ವರ್ಗದಲ್ಲಿ ಬೇಕಾದಂಥದ್ದೆಲ್ಲ ಇದೆ, ಇಂದ್ರ ತೃಪ್ತಿಗೆ ಎಲ್ಲ ಅವಕಾಶಗಳಿದೆ. ಆದ ಕಾರಣ ಅಲ್ಲಿ ಹೋದ್ರೆ ನಷ್ಟ ಇಲ್ಲ ನಿನಗೆ. ಸತ್ರೆ ಇಲ್ಲಿ ನಿನಗೆ ಅದೇ ರೀತಿಯಲ್ಲಿ ರಾಜ್ಯ ಸಿಗ್ತದಲ್ಲ, ರಾಜ್ಯ ಸಿಕ್ಕಿ ಪುನಃ ಒಳ್ಳೆ ರೀತಿಯ ರಾಜ್ಯ ಆಡಳಿತ ಮಾಡ್ಬೋದು ನೀನು ಅಂತ ಹೇಳ್ತಾರೆ. ಎಲ್ರು ಏನು ಸಾಯ್ಲಿಕ್ಕೆ ಹೋಗುದಿಲ್ಲ, ಎಷ್ಟೋ ಜನ ಬದುಕುಳಿತಾರೆ, ಅವರನ್ನೆಲ್ಲ ನೀನು ಚೆನ್ನಾಗಿ ನೋಡ್ಕೊಳ್ಬಹುದಲ್ಲ, ಯಾಕೆ ಚಿಂತೆ ಮಾಡ್ತಿತ್ಯಾ? ಆಸೆಯಿಂದ ಆದರೂ ಕೂಡ ನೀನು ಯುದ್ಧ ಮಾಡು. ಭಾವಾರ್ಥ: ಅರ್ಜುನನ ಪಕ್ಷಕ್ಕೆ ವಿಜಯವು ದೊರಕುವುದೆಂಬುದು ನಿಶ್ಚಯವಲ್ಲದಿದ್ದರೂ ಅವನು ಯುದ್ಧ ಮಾಡಲೇಬೇಕು. ನಿಶ್ಚಯವೇ ಆದರೆ ಅಕಸ್ಮಾತ್ ಆಗಿ ಅರ್ಜುನನಿಗೆ ಅಥವಾ ಪಾಂಡವರಿಗೆ ಜಯ ಸಿಗುವುದಿಲ್ಲ ಅಂತ ತಿಳ್ಕೊಂಡ್ರೆ ಕೂಡ ಯುದ್ಧ ಮಾಡಬೇಕು. ಯಾಕೆಂದ್ರೆ ಆ ತರ ಯುದ್ಧ ಮಡಿದವನು ಸ್ವರ್ಗಕ್ಕೆ ಏರ್ತಾನೆ. ಏಕೆಂದರೆ ಅವನಲ್ಲಿ ಮಡಿದರೆ ಸ್ವರ್ಗಕ್ಕೆ ಏರುವನು. ಇಷ್ಟು ಹೇಳಿ ಭಗವಂತ ಮುಂದೆ ನಿಷ್ಕಾಮ ಕರ್ಮ, ಅಂದ್ರೆ ನಿನಗೆ ಏನು ಆಸೆ ಇಲ್ಲ ಆದ್ರೂ ಕೂಡ ಯುದ್ಧ ಮಾಡಬೇಕು ಅಂತ ಹೇಳುವ ವಿಚಾರವನ್ನ 38ನೇ ಶ್ಲೋಕದ ಮುಂದೆ ಹೋಗ್ತದೆ. ಈಗ ಇಷ್ಟನ್ನ ಸಮ್ಮರಿ ಮಾಡಿ, ಸಮಯ ಇದ್ರೆ ಆ ಶ್ಲೋಕವನ್ನು ನೋಡೋಣ. ಏನಾದ್ರೂ ಪ್ರಶ್ನೆ ಇದೆಯಾ? ಸಮ್ಮರಿ ಅಂದ್ರೆ ಪ್ರಶ್ನೆ ಅಥವಾ ಏನಾದ್ರೂ ಚರ್ಚೆ ಇದ್ರೆ ಚರ್ಚೆ ಮಾಡಿ ಮುಂದೆ ಹೋಗೋಣ. ಏನಾದ್ರೂ ಮಾತಾಡಿ, ಪ್ರಶ್ನೆ ಅಥವಾ ಚರ್ಚೆ ಏನಾದ್ರೂ ಇದೆಯಾ? ದಯವಿಟ್ಟು ಅನ್ಮ್ಯೂಟ್ ಮಾಡ್ಬೋದು. ಏನಾದ್ರೂ ಪ್ರಶ್ನೆ ಇದೆಯಾ? ಎಲ್ರಿಗೂ ಅರ್ಥ ಆಗ್ತಿದೆಯಾ? ಅಲ್ಲ ನಾನು ಫಾಸ್ಟ್ ಹೋಗ್ತಿದ್ದೀನ? ಆಗ್ತಾ ಇದೆ ಪ್ರಭುಜಿ. ಓಕೆ ಓಕೆ.
ಸರಿ, ಮುಂದೆ ಹೋಗೋಣ. ಒಂದು ಶ್ಲೋಕ, ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳಿವೆಲ್ಲ. ಇಂದಿನ ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಭಗವಂತ ಇದನ್ನು ಸಜೆಸ್ಟ್ ಮಾಡ್ತಿಲ್ಲ. ನಾವು ಇಷ್ಟರವರೆಗೆ ಓದಿದಂತಹ ಸಕಾಮ ಕರ್ಮವನ್ನ ಸಜೆಸ್ಟ್ ಮಾಡ್ತಿಲ್ಲ ಭಗವಂತ. ಖಂಡಿತವಾಗಿ ಸಜೆಸ್ಟ್ ಮಾಡ್ತಿಲ್ಲ ಭಗವಂತ. ಸಜೆಸ್ಟ್ ಮಾಡುವಂಥದ್ದು ಇನ್ನು ಮುಂದೆ ಹೋಗುವಂಥದ್ದು. ಅದನ್ನು ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ? ಎಲ್ಲಾ ರೀತಿಯ ಯೋಗವನ್ನ ಭಗವಂತ ಹೇಳ್ತಾನೆ. ಆದರೆ ಅತ್ಯುತ್ತಮ ಯೋಗ ಯಾವುದು ಅಂತ ಹೇಳಿದ್ರೆ ಭಕ್ತಿ ಯೋಗ ಅಂತ ಕೂಡ ಭಗವಂತ ಹೇಳ್ತಾನೆ. ನನ್ನಲ್ಲಿ ಬರುವುದು ಭಕ್ತಿ ಯೋಗಿ ಮಾತ್ರ ಅಂತ ಕೂಡ ಭಗವಂತ ಹೇಳ್ತಾನೆ. ಆ ಭಕ್ತಿ ಯೋಗಕ್ಕೆ ಇದು ಇಂಪಾರ್ಟೆಂಟ್. ಯಾವುದು? ನಿಷ್ಕಾಮತೆ. ನಿಷ್ಕಾಮತೆ ಅಂದ್ರೆ ನನಗೆ ಆಸೆ ಇಲ್ಲದೆ ಇರುವಂಥದ್ದು. ಭಗವಂತ ನಮಗೆ ಹೇಗೆ ಆ ಒಂದು ಭಾವನೆಗಳನ್ನು ನಾವು ಬೆಳೆಸಬೇಕು ಅಂತ ಹೇಳಿ ಈ ಎಲ್ಲ ಶ್ಲೋಕದ ಮುಖಾಂತರ ಹೇಳ್ತಾನೆ. ಎಷ್ಟನೇ ಶ್ಲೋಕ ಅಂತ ಹೇಳಿದ್ರೆ 38ನೇ ಶ್ಲೋಕದಿಂದ ಹಿಡಿದು 53ನೇ ಶ್ಲೋಕದವರೆಗೆ ಇದನ್ನೇ ಹೇಳ್ತಾ ಇರುವಂಥದ್ದು. ಸುಮಾರು ಶ್ಲೋಕಗಳು ನಿಷ್ಕಾಮ. ಇಲ್ಲಿ ನೋಡಿ, ಆ ಕಾಮ ಇರುವಾದ ಶ್ಲೋಕ ಅಂದ್ರೆ ಸಕಾಮ ಶ್ಲೋಕಗಳು ತುಂಬಾ ಕಮ್ಮಿ. ಎಷ್ಟು? 6-7 ಶ್ಲೋಕಗಳು. ಇಲ್ಲಿ 20-25 ಶ್ಲೋಕಗಳ ಬಗ್ಗೆ ಯಾವುದರ ಬಗ್ಗೆ ಮಾತಾಡ್ತಾ ಉಂಟು? ನಿಷ್ಕಾಮ ಕರ್ಮಯೋಗ. ಅದನ್ನು ಶಿಲ ಪ್ರಭುಪಾದರು ಬುದ್ಧಿ ಯೋಗ ಅಂತ ಕೂಡ ಹೇಳ್ತಾರೆ, ಅಥವಾ ಭಕ್ತಿ ಯೋಗ ಅಂತ ಕೂಡ ಹೇಳ್ಬಹುದು, ಬುದ್ಧಿ ಯೋಗ ಅಂತಲೂ ಹೇಳ್ಬಹುದು. ನಿಷ್ಕಾಮ ಅಂದ್ರೆ ಭಗವದ್ ಅರ್ಪಿತ ನಿಷ್ಕಾಮ ಕರ್ಮ ಯೋಗ. ಭಗವಂತನಿಗೆ ಅರ್ಪಿಸಿರ್ಬೇಕು ಅದನ್ನು. ಆಗ ಅದಕ್ಕೆ ನಿಷ್ಕಾಮ ಕರ್ಮಕ್ಕೆ ಯೋಗ ಅಂತ ಹೆಸರು ಬರ್ತದೆ. ಯಾವಾಗ ಯೋಗ ಅಂತ ಹೇಳುದು ಅಂದ್ರೆ, ಈಗ ಸಕಾಮ ಕರ್ಮಕ್ಕೆ ಯೋಗ ಅಂತ ಯಾವಾಗ ಬರ್ತದೆ, ಆ ಕಾಮವನ್ನ ಭಗವಂತನಿಗೆ ಅರ್ಪಿಸುವಾಗ ಸಕಾಮ ಕರ್ಮವನ್ನ ಯೋಗ ಅಂತ ಹೇಳ್ಪಡುತ್ತೆ. ಅದೇ ರೀತಿಯಲ್ಲಿ ನಿಷ್ಕಾಮ ಕರ್ಮವು ಯೋಗ ಯಾವಾಗ ಆಗತ್ತೆ, ಅದು ಭಗವಂತನನ್ನ ಮುಂದೆ ಇಟ್ಟುಕೊಂಡು ಮಾಡುವಂತಹ ಕರ್ಮ ಆಗಬೇಕು. 38ನೇ ಶ್ಲೋಕ ನಿಷ್ಕಾಮ ಕರ್ಮಯೋಗ ಅಥವಾ ಬುದ್ಧಿಯೋಗ. ಈ ಶ್ಲೋಕಗಳೆಲ್ಲ ತುಂಬಾ ಇಂಪಾರ್ಟೆಂಟ್. ಗಮನವಿಟ್ಟು ಓದೋಣ, ಚೆನ್ನಾಗಿ ಓದೋಣ, ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಸುಖ ದುಃಖೇ ಸಮೇ ಕೃತ್ವಾ, ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಲಾಭ ಅಲಾಭೌ ಜಯ ಅಜಯೌ. ಲಾಭ ಮತ್ತು ಅಲಾಭ, ಜಯ ಮತ್ತು ಅಜಯ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯ ಅಜಯೌ. ತತೋ ಯುದ್ಧಾಯ ಯುಜ್ಯಸ್ವ, ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ, ನೈವಂ ಪಾಪಂ ಅವಾಪ್ಸ್ಯಸಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯ ಅಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಅಂದ್ರೆ ಅದರ ಒಂದು ಲೇಪನೆಯೇ ಇಲ್ಲ ಪಾಪದ್ದು. ಯಾಕೆ ಇಲ್ಲ ಅಂತ ಹೇಳಿದ್ರೆ, ನೀನು ಸುಖಕ್ಕೂ ದುಃಖಕ್ಕೂ ಎರಡಕ್ಕೂ ನೀನು ಆಸೆ ಪಡುವನಲ್ಲ, ಲಾಭಕ್ಕೂ ನಷ್ಟಕ್ಕೂ ತೊಂದರೆಯನ್ನು ಅನುಭವಿಸುವುದಿಲ್ಲ. ಎಲ್ಲ ಕಡೆಯಲ್ಲಿ ನೀನು ಸಮದೃಷ್ಟಿಯಿಂದ ಮಾಡ್ತಿ. ಸಮಯಕೃತ್ವ ಅಂತ ಹೇಳಿದ್ರೆ ಸಮದೃಷ್ಟಿ. ಸಿಕ್ಕಿದ್ರೂ ಸಿಗ್ಲಿಲ್ಲ ಅಂದ್ರೂ ಸಮದೃಷ್ಟಿ. ಆ ದೃಷ್ಟಿ, ಸಮದೃಷ್ಟಿಯಿಂದ ಯುದ್ಧ ಮಾಡು. ಯಾಕೆ ಯುದ್ಧ ಮಾಡು? ಯುದ್ಧಕ್ಕೋಸ್ಕರ ಯುದ್ಧ ಮಾಡು, ಯುದ್ಧಕ್ಕೋಸ್ಕರ ಯುದ್ಧ ಮಾಡು. ಈಗ ನಾವು ಅಡಿಗೆ ಮಾಡುವಾಗ, ಅಡಿಗೆ ಮಾಡ್ತಾ ಇರುವಾಗ ಭಗವಂತನ ಪ್ರೀತಿಗೆ ಬರಬೇಕು. ಅದು ಆ ವಿಚಾರಕ್ಕಿಂತ ಮುಂಚೆ ನಾವು ಯೋಚನೆ ಮಾಡುವಾನ. ಯಾಕೆಂದ್ರೆ ನಾವೆಲ್ಲರೂ ಭಗವಂತನಿಗೆ ಅರ್ಪಿಸ್ತಾ ಇಲ್ಲ. ನಮಗೆ ಭಗವಂತನ ಬಗ್ಗೆ ಗೊತ್ತೇ ಇಲ್ಲ. ನಾವು ತಿನ್ಲಿಕ್ಕೋಸ್ಕರ ಅಡಿಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಡಿಗೆ ಚೆನ್ನಾದ್ರೆ ನಮಗೆ ಖುಷಿ, ಅಡಿಗೆ ಕೆಟ್ರೆ ನಮಗೆ ದುಃಖ. ಅಡಿಗೆ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಖುಷಿ, ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ದುಃಖ. ಆದ್ರೆ ಇದೆರಡನ್ನು ಮೆಟ್ಟು ನಿಲ್ಲುವುದು ಯಾವಾಗ ಅಂದ್ರೆ, ಅಡಿಗೆಯನ್ನು ಅಡಿಗೆಗೋಸ್ಕರ ಮಾಡಿ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೂಡ ಇದು ನನ್ನ ಕರ್ಮ, ಇದು ನನ್ನ ಕರ್ತವ್ಯ ಅಂತ ಮಾಡಿದ್ರೆ ನನಗೆ ಅದರಿಂದ ಬೇಸರ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಅಡಿಗೆ ಬಗ್ಗೆ ಡಿಸ್ಟರ್ಬ್ ಆಗಿ ಆಗ್ತೇವೆ. ಅಡಿಗೆ ಬಗ್ಗೆ ಡಿಸ್ಟರ್ಬ್ ಆಗಿ ಆಗ್ತೇವೆ. ಯಾರೇ ಆಗ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ಅಡಿಗೆ ಮಾಡಿದ್ರೆ ಇನ್ನೊಬ್ಬ ಅದನ್ನು ಚೆನ್ನಾಗಿದೆ ಅಂತಾರೆ ಖುಷಿ, ಚೆನ್ನಾಗಿಲ್ಲ ಅಂದ್ರೆ ದುಃಖ ಆಗ್ತದೆ. ಆದ್ರೆ ಇದು ಯಾವಾಗ ಇದನ್ನ ಮೆಟ್ಟು ನಿಲ್ಬಹುದು ಅಂತ ಹೇಳಿದ್ರೆ, ಆ ಅಡಿಗೆಯನ್ನ ಭಗವಂತನಿಗೋಸ್ಕರ ಟೇಸ್ಟ್ ಮಾಡದೆ ಮಾಡುವಾಗ, ಅಂದ್ರೆ ಭಗವಂತನಿಗೆ ಮಾಡುವಾಗ ನಾವು ಟೇಸ್ಟ್ ಮಾಡಬಾರದಲ್ವೇ? ಅದು ಸಾತ್ವಿಕವಾದ ಆಹಾರವನ್ನ ಪಾಕ ಮಾಡುವಾಗ, ಆ ಪಾಕ ಮಾಡುವ ಸಮಯದಲ್ಲಿ ನಾವು ಅದನ್ನ ಮೂಸಬಾರದು, ಟೇಸ್ಟ್ ಮಾಡಬಾರದು, ಎಲ್ಲ ಮಾಡಬಾರ್ದು. ಅಂದ್ರೆ ನಾವು ಅದನ್ನ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡಬಾರದು. ಅದನ್ನು ದೇವರಿಗೆ ಅನುಭವಿಸ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅಂತ ಹೇಳು ಮಾಡುವಾಗ ಅದಕ್ಕೆ ಬೀಳುವ ಉಪ್ಪು ಎಲ್ಲವೂ ಸರಿಯಾಗಿ
ಅದು ಪ್ರಸಾದ ರೂಪದಲ್ಲಿ ಬರುವಾಗ ಅದನ್ನು ತಿನ್ನುವ ಚೆನ್ನಾಗಿದೆ ಕೆಟ್ಟಾಗಿದೆ ಅಂತ ಹೇಳಿ ಕಮೆಂಟ್ ಮಾಡದೆ ಅದು ಅದ್ಭುತ ಪ್ರಸಾದ ಅಂತ ಹೇಳುವಂತಹ ಒಂದು ಹೊರಗಿಂದ ಭಗವಂತನಿಂದ ವ್ಯಕ್ತಿಯ ಬಾಯಿ ಮುಖಾಂತರ ಹೊರ ಬರ್ತದೆ. ಅದು ನಿಜವಾಗಿಯೂ ಸತ್ಯವೇ ಆಗಿಯೂ ಚೆನ್ನಾಗಿರ್ತದೆ, ಅದರಲ್ಲಿ ಏನು ಸಂಶಯ ಇರುವುದಿಲ್ಲ. ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇದನ್ನ ನಾವು ಫಾಲೋ ಮಾಡಬೇಕಿದ್ರೆ ಒಂದು ಉದಾಹರಣೆ ಇದೆ. ಭಗವಂತನಿಗೆ ನಿಯೋಜಿಸಿದ ನಮ್ಮ ಜೀವನವು ಲಾಭ ನಷ್ಟ ಜಯ ಅಪಜಯ ದುಃಖ ಸುಖಗಳಿಂದ ಮೇಲ್ಪಟ್ಟದ್ದಾಗಿರ್ತದೆ. ಆದ ಕಾರಣ ಹಾಗೆ ಮಾಡಿದರೆ ನಮಗೆ ಒಂದು ಇಂಚು ಪಾಪ ಬರುವುದಿಲ್ಲ ನಮ್ಮ ಜೀವನದಲ್ಲಿ. ಯಾಕೆಂದ್ರೆ ಭಗವಂತನನ್ನ ನಾವು ಸಂಪೂರ್ಣವಾಗಿ ನೋಡ್ಕೊಂಡು ಭಗವಂತನಿಗೋಸ್ಕರ ಮಾಡ್ತಿರುವಂತಹ ಕಾರ್ಯದಿಂದ ಹೇಗೆ ತಾನೇ ನಮಗೆ ಪಾಪ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಭಗವಂತನು ನಿಯೋಜಿಸಿದಂತಹ ಯುದ್ಧವನ್ನ ಯಾರನ್ನಾದ್ರೂ ಕೊಂದ್ರು ಕೂಡ ಪಾಪ ಇಲ್ಲ ಅಂತ ಹೇಳುದು ಇದರ ಉದ್ದೇಶ. ಯಾರನ್ನು ಬೇಕಿದ್ರು ಭಗವಂತ ಹೇಳಿದ್ರೆ ನಾವು ಕೊಲ್ಬೇಕು ಅಂತ ಹೇಳುದು. ಭಗವಂತ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ ಧರ್ಮವನ್ನ ಉಳಿಸಿಕೊಳ್ಳಿಕ್ಕೋಸ್ಕರವೇ ಹೇಳ್ತಾ ಇರೋದು. ಭಗವಂತ ಧರ್ಮವನ್ನ ಮರುಸ್ಥಾಪನೆ, ಭಗವಂತವನ್ನ ಸರಿಯಾಗಿ ಧರ್ಮವನ್ನ ಸರಿಯಾಗಿ ಮುಂದೆ ಹೋಗುವಂತ ನಿಟ್ಟಿನಲ್ಲಿ ಭಗವಂತ ಉಪದೇಶ ಮಾಡ್ತಾನೆ ವಿನಃ ಸುಮ್ಮನೆ ಅವರನ್ನು ಕೊಂದು ಅಂತ ಯಾರು ಹೇಳೋದಿಲ್ಲ. ಭಗವಂತ ಅಂತೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇದೆಲ್ಲದಕ್ಕೂ ಪರಿಹಾರ ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಇದನ್ನು ಹೇಗೆ ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನಾವು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರತಿಯೊಂದು ನಿಮಿಷ ಕಾರ್ಯ ಎಲ್ಲದಕ್ಕೂ ಭಗವಂತನನ್ನೇ ಮುಂದೆ, ನಾವು ಮುಂದೆ ಅಲ್ಲ, ಭಗವಂತನೇ. ಈ ಮನೆ ಭಗವಂತದ್ದು, ಈ ಕಂಪ್ಯೂಟರ್ ಭಗವಂತದ್ದು, ಈ ಪುಸ್ತಕ ಭಗವಂತದ್ದು, ಈ ನನ್ನ ದೇಹವು ಭಗವಂತನ ಒಂದು ಆಸ್ತಿ, ನನ್ನ ಆಸ್ತಿ ಅಲ್ಲ, ನಂದು ಅಂತ ಹೇಳಿ ಏನೂ ಇಲ್ಲ, ಎಲ್ಲವೂ ಭಗವಂತನದ್ದು ಅಂತ ಹೇಳಿ ಭಗವಂತನಿಗೋಸ್ಕರ ನಾವು ಯಾವಾಗ ಮಾಡ್ತೇವೆ ಅದಕ್ಕೆ ನಿಷ್ಕಾಮತೆ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ಕಾಮತೆ ಬರ್ತದೆ. ಕೃಷ್ಣೇಂದ್ರಿಯ ಪ್ರೀತಿ ಹೇಳಿದ್ರೆ ಕೃಷ್ಣನ ಇಂದ್ರಿಯಕ್ಕೆ ಯಾವಾಗ ನಾವು ಪ್ರೀತಿ ಕೊಡ್ತೇವೆ ಅದಕ್ಕೆ ಹೇಳ್ತೇವೆ ಪ್ರೀತಿ ಅಂತ. ನಮ್ಮ ಇಂದ್ರಿಯಕ್ಕೆ ಯಾವಾಗ ನಾವು ಪ್ರೀತಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಅದಕ್ಕೆ ಹೇಳ್ತೇವೆ ಕಾಮ ಅಂತ. ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಭಾವಾರ್ಥ: ಶ್ರೀಕೃಷ್ಣನಿಗೆ ಯುದ್ಧವಾಗಬೇಕೆಂದೇ ಅಪೇಕ್ಷೆ. ಆದುದರಿಂದ ಈಗ ಅರ್ಜುನನು ಯುದ್ಧ ಮಾಡುವುದಕ್ಕಾಗಿಯೇ ಹೋರಾಡಬೇಕೆಂದು ನೇರವಾಗಿ ಹೇಳುತ್ತಾನೆ. ಯುದ್ಧಕ್ಕೋಸ್ಕರವೇ ಹೋರಾಡಬೇಕು ಅಂತೇಳಿ, ಆ ಕೆಲಸ ಮಾಡ್ಲಿಕ್ಕೋಸ್ಕರ. ಎಷ್ಟೋ ಜನ ಹೇಳ್ತಾರೆ ವರ್ಕ್ ಈಸ್ ವರ್ಷಿಪ್, ನನ್ನ ಕೆಲಸವೇ ನನ್ನ ವರ್ಷಿಪ್. ಒಂದೆರಡು ದಿನ ಹಣ ಕೊಡ್ಲಿಲ್ಲ ಅಂದ್ರೆ ವರ್ಕ್ ಈಸ್ ಏನು ವರ್ಷಿಪ್ ಗೊತ್ತಾಗ್ಬೇಕು, ಎಂತಾಗ್ತದೆ ವರ್ಕ್ ಈಸ್ ವರ್ಷಿಪ್. ಆ ವರ್ಕ್ ಈಸ್ ವರ್ಷಿಪ್ ಅಲ್ಲಿ ಆ ವರ್ಕಿನ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಆ ವರ್ಷಿಪ್ ಮಾಡೋದು ಅದರಲ್ಲಿ ಬರುವಂತಹ ರಿಸಲ್ಟಿನಲ್ಲಿ ಅವರು ವರ್ಕ್ ಈಸ್ ವರ್ಷಿಪ್ ಅಂತ ಹೇಳುದು ಯಾರು? ಭಗವಂತನ ಭಕ್ತ. ಭಗವಂತನ ಸೇವೆ ಮಾಡುವಾಗ ಒಂದಿಷ್ಟು ಲಾಭ ನಷ್ಟಗಳನ್ನ ಚಿಂತೆ ಪಡುವುದಿಲ್ಲ, ಜಯ ವಿಜಯವನ್ನ ಚಿಂತೆ ಮಾಡುವುದಿಲ್ಲ. ಯಾರಾದ್ರೂ ಬಂದ್ರೂ ಪರವಾಗಿಲ್ಲ, ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಭಗವಂತನ ಸೇವೆ ಮುಂದುವರಿತಾ ಹೋಗ್ತದೆ. ನಾನಿದ್ರೂ ಪರವಾಗಿಲ್ಲ, ನಾನಿಲ್ಲದಿದ್ರೂ ಪರವಾಗಿಲ್ಲ, ಭಗವಂತನ ಸೇವೆ ನಿರಂತರವಾಗಿ ಆಗ್ಬೇಕು ಅಂತ ಹೇಳುವ ಉದ್ದೇಶವೇ ಭಕ್ತನದ್ದಾಗಿರ್ತದೆ. ಉದಾಹರಣೆಗೆ ನಾವೆಲ್ಲ ಅನ್ಕೊಳ್ತೇವೆ ಅಲ್ಲ, ನನ್ನಿಂದಲೇ ಇದು ನಡೀತಾ ಇರೋದು ಅಂತ ಹೇಳಿ. ಉದಾಹರಣೆಗೆ ನಂದೇ ಉದಾಹರಣೆ ಕೊಡು. ನನ್ನಿಂದಲೇ ಈ ಕ್ಲಾಸುಗಳು ನಡೀತಾ ಇದೆ ಅಂತ ನಾನು ಅನ್ಕೊಂಡ್ರೆ ಮೂರ್ಖನಲ್ಲಿ ಶತಾಮೂರ್ಖನು. ನಾನಿಲ್ಲಾದ್ರೆ ಇನ್ನೊಬ್ಬ ಭಕ್ತ ಬರ್ತಾನೆ, ಅದು ಮತ್ತೊಬ್ಬ ಭಕ್ತ ಬರ್ತಾನೆ. ಯಾಕಂದ್ರೆ ಭಗವಂತ ಕಳಿಸುದಿಲ್ಲ ಯಾರನ್ನಾದ್ರೂ. ನನಗೆ ಇಂಥ ಶ್ರೇಷ್ಠವಾದಂತಹ ಒಂದು ವಿಚಾರವನ್ನು ಹೇಳುವಂತಹ ಈ ಒಂದು ಏನಕ್ಕೂ ಪ್ರಯೋಜನ ಇಲ್ಲದಂತಹ ವ್ಯಕ್ತಿಗೆ ಇದು ಸಿಕ್ಕಿದೆಯಲ್ಲ ಅಂತ ಹೇಳುವ ಒಂದು ಸಂತೋಷ ಬಿಟ್ರೆ ನಿಜವಾಗಿ ಅದಕ್ಕೆ ಅರ್ಹತೆಯೇ ಇಲ್ಲ. ಹಾಗಿರುವಾಗ ನಾವೆಲ್ಲರೂ ಇದಕ್ಕೆ ಏನು ಅನ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಯಾವತ್ತು ನಿಜವಾಗಿಯೂ ನಮಗಿದೆ ಯಾವತ್ತೂ ಇದ್ರ ಬಗ್ಗೆ ಆಸೆ ಇರಬಾರದು, ಯಾವತ್ತೂ ಆಸೆ ಇರಬಾರ್ದು. ಯಾರು ಕೂಡ ಮಾಡಬಹುದು ಇದನ್ನು. ಭಗವಂತನ ಸೇವೆ ಯಾರಿಗೂ ಮಾಡಬಹುದು, ಎಲ್ಲರಿಗೂ ಮಾಡಬಹುದು. ನನಗೂ ಮಾಡಬಹುದು, ನಿಮಗೂ ಮಾಡಬಹುದು, ಎಲ್ರಿಗೂ ಮಾಡಬಹುದು. ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಕೆಪಾಸಿಟಿ ಭಗವಂತನೇ ಕೊಡುವಂಥದ್ದು. ನಮ್ಮ ಹತ್ರ ಏನೂ ಕೆಪಾಸಿಟಿ ಇಲ್ಲ ಇದಕ್ಕೆ ಮಾಡುವಂಥದ್ದು. ಭಗವಂತನ ಬಗ್ಗೆ ಹೇಳುವ ಕೆಪಾಸಿಟಿ ಭಕ್ತರಿಂದ ಮತ್ತು ಭಗವಂತನಿಂದಲೇ ಸಿಗುವುದು. ನನ್ನಿಂದಾಗಿ ಯಾವುದು ಬರುವುದಿಲ್ಲ ಇದರಲ್ಲಿ. ಆದ ಕಾರಣ ಇದಕ್ಕೆ ನಿಷ್ಕಾಮತೆ ಅಂತ ಹೇಳಿ. ಈ ನಿಷ್ಕಾಮತೆ ಪ್ರಾಕ್ಟಿಕಲಿ ನಾವು ಅಪ್ಲೈ ಮಾಡಲೇಬೇಕು. ಅದನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ನಾವು ಜೀವನ ನಡೆಸಬೇಕು. ಆದರೆ ಬೇರೆಯವರಿಗೆ ಅದನ್ನು ತೋರಿಸ್ಬೇಕು ಎಂಬ ಉದ್ದೇಶ ಇಲ್ಲ. ಉದಾಹರಣೆಗೆ ನಾವು ಎಲ್ಲೋ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದೇವೆ, ನಂಗೆ ಏನು ಬೇಡ, ಸ್ಯಾಲ್ರಿಯೇ ಬೇಡ ಅಂತ ಹೇಳಿದ್ರೆ ಅದು ನಡೀಲಿಕ್ಕಿಲ್ಲ. ಈಗಿನ ಕಾಲದಲ್ಲಿ ಅದು ನಡೀಲಿಕ್ಕಿಲ್ಲ. ಅದಕ್ಕೆ ಭಕ್ತರ ಜೊತೆ ಇರುವಾಗ ಮಾತ್ರ ನಡೀತ ಸಾಧ್ಯ. ಅದು ಭಕ್ತರ ಜೊತೆ ನನಗೇನು ಬೇಡ ಅಂತ ಹೇಳಿದ್ರೆ ಭಕ್ತರು ಇನ್ನೂ ತಗೋ ಅಂತ ಹೇಳಿ ಕೊಡ್ತಾರೆ. ಆದ್ರೆ ಬೇರೆಯವರು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಇದನ್ನ ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಶ್ರೀಕೃಷ್ಣನಿಗೆ ಯುದ್ಧ ಮಾಡಬೇಕೆಂದೇ ಅಪೇಕ್ಷೆ.
ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯಗಳ ಪರಿಗಣನೆಯೇ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಿದ್ದಾರೆ ಇಲ್ಲಿ ನೋಡಿ, ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯಗಳ ಪರಿಗಣನೆಯೇ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಿದ್ರು, ನೀವು ಕ್ಲಾಸ್ ತಗೊಳ್ಳಿಕ್ಕೆ ಯಾರು ಬರ್ಲಿಲ್ಲ ಅಂತ ಹೇಳಿದ್ರೆ ಕನ್ನಡಿ ಮುಂದೆ ನೀನೇ ಹೇಳ್ಕೊಪ್ಪ, ನೀನೇ ಹೇಳು, ನೀನೇ ಹೇಳ್ತಾ ಇರು, ಕನ್ನಡಿ ಮುಂದೆ ಹೇಳ್ತಾ ಇರು. ಯಾಕಂದ್ರೆ ಉಪದೇಶ ಯಾರೇ ಕೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಎಷ್ಟೋ ಜೀವರಾಶಿಗಳು ನಮ್ಮ ಹತ್ರ ಇವೆ. ವ್ಯಕ್ತಿಯೇ ಬರಬೇಕು ಅಂತಿಲ್ಲ, ಮಾನವ ದೇಹವೇ ಬರಬೇಕು ಅಂತಿಲ್ಲ. ಇದಕ್ಕೊಂದು ಉದಾಹರಣೆ ಗೌರ ಗೋವಿಂದ ಸ್ವಾಮಿ ಮಹಾರಾಜ್ ಅಂತ ಹೇಳಿರಿ ಒಬ್ಬರಿದ್ರು. ಅಂದ್ರೆ ಈಗಲೂ ಇದ್ದಾರೆ, ಆದರೆ ದೇಹದಲ್ಲಿ ಇಲ್ಲ ಅಷ್ಟೇ. ಒರಿಸ್ಸಾದಲ್ಲಿ ತುಂಬಾ ದೊಡ್ಡ ದೇವಸ್ಥಾನವನ್ನ ಪ್ರಭುಪಾದರ ಉಪಸ್ಥಿತಿಯಲ್ಲಿ ಕಟ್ಟಿದಂತಹ ಮಹಾನ್ ವ್ಯಕ್ತಿ. ಪ್ರಭುಪಾದರ ಶ್ರೀಲ ಪ್ರಭುಪಾದರ ತುಂಬಾ ಒಳ್ಳೆಯ ಹತ್ತಿರದ ಒಬ್ಬರು ಏನ್ ಹೇಳ್ಬೋದು, ಶಿಷ್ಯರು, ಭಕ್ತಿ ಎಲ್ಲಿ ಪರಾಕಾಷ್ಠೆಗೆ ತಲುಪಿದಂತಹ ವ್ಯಕ್ತಿಗಳು. ಅವ್ರು ಏನು ಹೇಳ್ತಿದ್ರು ಅಂದ್ರೆ, ಅವರ ಒಬ್ಬರು ಶಿಷ್ಯರು ಹೇಳ್ತಾರೆ, ಅವರ ಕ್ಲಾಸಿಗೆ ಒಂದು ನಾಯಿ 15 ವರ್ಷ ನಿತ್ಯವೂ ಭಾಗವತಂ ಕ್ಲಾಸಿಗೆ ಕೇಳ್ತಾ ಇತ್ತಂತೆ. ನಿತ್ಯವೂ ಭಾಗವತಂ ಕ್ಲಾಸ್ ಬಂದು ಕುಳಿತು ಕೇಳ್ತಿತ್ತಂತೆ ನಿತ್ಯವೂ. ಒಂದ್ಸಲ ಮಹಾರಾಜರಲ್ಲಿ, ಗೌರ ಗೋವಿಂದ ಸ್ವಾಮಿ ಮಹಾರಾಜರಲ್ಲಿ ಯಾರೋ ಕೇಳ್ತಾರಂತೆ, ಈ ನಾಯಿ ಏನು ನಿತ್ಯವೂ ಕೇಳ್ತಾ ಉಂಟಲ್ಲ, ಕೆಲವರು ಓಡಿಸ್ಲಿಕ್ಕೆ ಪ್ರಯತ್ನ ಪಡಿಸಿದ್ರೆ ನೀವು ಓಡಿಸ್ಬೇಡಿ ಅಂತಿದ್ದೀರಲ್ಲ, ಏನು ಕತೆ ಅಂತ ಕೇಳ್ತಾರಂತೆ. ಆಗ ಗೌರ ಗೋವಿಂದ ಸ್ವಾಮಿ ಮಹಾರಾಜ್ ಹೇಳ್ತಾರಂತೆ, ಈ ನಾಯಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಈ ನಾಯಿ ಕಳೆದ ಜನ್ಮದಲ್ಲಿ ಮಹಾ ವ್ಯಕ್ತಿಯಾಗಿದ್ದ, ಒಬ್ಬ ದೇವಸ್ಥಾನದ ಏನ್ ಹೇಳುದು ಮುಖ್ಯಸ್ಥನಾಗಿದ್ದ, ದೇವಸ್ಥಾನದ ಮುಖ್ಯಸ್ಥನಾಗಿದ್ರ. ಆದ್ರೆ ಏನು ತಪ್ಪು ಕಾರ್ಯ ಮಾಡಿ ಆ ದೇವಸ್ಥಾನದ ದೊಡ್ಡ ಕಥೆ ಇದೆ, ಆ ಕಥೆಯನ್ನ ಇವತ್ತು ಹೇಳ್ತಾ ಇಲ್ಲ. ಏನೋ ತಪ್ಪು ಕಾರ್ಯ ಮಾಡಿ ಹೀಯಾಳಿಸಿದ ಒಂದು ಕಾರ್ಯದಿಂದಾಗಿ, ಇದು ರಾಮನ ಆಡಳಿತದಲ್ಲೂ ಇದೇ ರೀತಿ ಕಥೆ ಇದೆ, ರಾಮನ ಆಡಳಿತದಲ್ಲೂ ಇದೇ ರೀತಿ ಕಥೆ. ಆದ ಕಾರಣ ಅವನಿಗೆ, ಬ್ರಾಹ್ಮಣನಾದವನಿಗೆ ಈ ರೀತಿಯ ಸನ್ಯಾಸಿ ಆಗುವಂತ ಹೇಳುವಂತ ಒಂದು ಶಾಪ ಸಿಕ್ಕಿ ಕೊನೆಗೆ ಸನ್ಯಾಸಿ ಆದವ ನಾಯಿಯಾಗಿ ಹುಟ್ಟಿದ. ಯಾಕೆಂದ್ರೆ ಯಾರಿಗೆ ಹಣದ ಆಸೆ ಇದೆಯೋ ಅವನು ಸನ್ಯಾಸಿ ಆದ್ರೆ ಅವನು ಕೊನೆಗೆ ಈ ರೀತಿ ಆಗ್ತಾನೆ ಅಂತೇಳಿ, ನಾಯಿ ಆಗ್ತಾನೆ. ಆ ರೀತಿಯ ನಾಯಿ ಆಗಿದ್ದಾನೆ ಇವ, ಕಳೆದ ಜನ್ಮದಲ್ಲಿ ಮಹಾ ವ್ಯಕ್ತಿ ಆಗಿದ್ದ. ಆದ ಕಾರಣ ಇವನಿಗೆ ಈ ಜನ್ಮವೇ ಲಾಸ್ಟ್, ನಾಯಿ ಜನ್ಮವೇ ಲಾಸ್ಟ್ ಇವನಿಗೆ. ಯಾಕೆಂತ ಹೇಳಿದ್ರೆ ಇವನಿಗೆ ಭಗವದ್ಗೀತೆ ಭಾಗವತಂ ಕೇಳುವ ಸದಾ ಅವಕಾಶ ಸಿಕ್ಕಿದೆ ಅಂತ. ಆದ ಕಾರಣ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಯಾವತ್ತೂ ನಷ್ಟ ಇಲ್ಲ. ಕೃಷ್ಣನಿಗಾಗಿ ಮಾತ್ರವೇ ಎಲ್ಲವನ್ನು ಮಾಡಬೇಕು ಎನ್ನುವುದೇ ಅಲೌಕಿಕ ಪ್ರಜ್ಞೆ. ಆದುದರಿಂದ ಐಹಿಕ ಕರ್ಮಗಳಿಗೆ ಫಲವು ಇರುವುದಿಲ್ಲ. ಸಾತ್ವಿಕ ಗುಣದಿಂದಾಗಲಿ ರಜೋ ಗುಣದಿಂದಾಗಲಿ ತನ್ನ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡುವವನು ಒಳ್ಳೆಯ ಅಥವಾ ಕೆಟ್ಟ ಫಲಕ್ಕೆ ಒಳಗಾಗುತ್ತಾನೆ. ಸಾತ್ವಿಕ ಗುಣದಿಂದ ಮಾಡಿದವನು ಸತ್ವಗುಣ ಸಂಪದ್ಭರಿತನಾಗಿ ಸ್ವರ್ಗಾದಿ ಲೋಕಕ್ಕೆ ಹೋಗುವಂತಹ ಅವಕಾಶ, ಒಳ್ಳೆ ರೀತಿಯಲ್ಲಿ ಬ್ರಹ್ಮಲೋಕವೋ ಯಾವುದೋ ಒಂದು ಲೋಕಕ್ಕೆ ಹೋಗುವಂತ ಅವಕಾಶ ಸಿಗಬಹುದು. ಆದರೆ ರಜೋಗುಣ ತಮೋಗುಣದಿಂದ ತೃಪ್ತಿ ಹೊಂದುವ ಭೂಮಿಯಲ್ಲಿ ಅಥವಾ ಅದರಿಂದ ಕೆಳಗೆ ಹೋಗುವಂತಹ ಕೆಟ್ಟ ಫಲ ಸಿಗ್ತದೆ ಅವನಿಗೆ. ಆದರೆ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನಿಗೆ ಯಾವ ಹಂಗೂ ಇಲ್ಲ, ಯಾವ ಋಣವೂ ಇಲ್ಲ. ಇವೆಲ್ಲ ಸಾಮಾನ್ಯ ಕರ್ಮಗಳಲ್ಲಿ ತೊಡಗಿದಾಗ ಮಾತ್ರ ಘಟಿಸುತ್ತದೆ, ಕರ್ಮಿಗೆ ಮಾತ್ರ ಇದು ಘಟಿಸುತ್ತವೆ. ಹೀಗೆ ಹೇಳಿದೆ. ಯಾವುದರಲ್ಲಿ ಹೀಗೆ ಹೇಳಿದೆ? ಭಾಗವತದಲ್ಲಿ 11ನೇ ಸ್ಕಂದ 5ನೇ ಅಧ್ಯಾಯ 41ನೇ ಶ್ಲೋಕದಲ್ಲಿ, ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣೀಂ ಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಉಳಿದೆಲ್ಲ ಕರ್ತವ್ಯಗಳನ್ನು ಬಿಟ್ಟು ಕೃಷ್ಣನಿಗೆ ಮುಕುಂದನಿಗೆ ಶರಣಾದವನಿಗೆ ಯಾರ ಋಣವೂ ಇಲ್ಲ, ಯಾರ ಹಂಗೂ ಇಲ್ಲ. ದೇವತೆಗಳು ಯಾರ್ದೆಲ್ಲ ಇಲ್ಲ, ದೇವತೆಗಳದ್ದಿಲ್ಲ, ಋಷಿಗಳು, ಒಟ್ಟಿನಲ್ಲಿ ಜನತೆ, ಬಂಧುಗಳು, ಮಾನವ ಕುಲ, ಪಿತೃಗಳು, ಯಾರ ಹಂಗೂ ಇಲ್ಲ, ಋಣವೂ ಇಲ್ಲ. ಅಂದ್ರೆ ಯಾರು ಭಗವತ್ ಪ್ರಜ್ಞೆಯನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಯಾರ ಹಂಗೂ ಇಲ್ಲ ಅಂದ್ರೆ ಒಬ್ಬನದ್ದೇ ಹಂಗು, ಅದು ಕೃಷ್ಣ ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟ ಎಲ್ಲರ ಹಂಗು.
ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇದರ ಸೂಚನೆಯನ್ನು ಕೊಡುತ್ತಿದ್ದಾನೆ. ಮುಂದಿನ ಶ್ಲೋಕಗಳಲ್ಲಿ ಇದನ್ನು ಇನ್ನೂ ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಕೃಷ್ಣ ಪ್ರಜ್ಞೆಯನ್ನು ನಾವು ಮರುಸ್ಥಾಪನೆ ಮಾಡುವುದು, ಅದಲ್ಲದೆ ಅದಕ್ಕೆ ನಾವು ಶರಣಾಗಿ ಅದನ್ನು ನಾವು ಪರಿಪಾಲಿಸುವುದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಖಂಡಿತವಾಗಿ ಅರ್ಥ ಆಗ್ತದೆ ಈ ಶ್ಲೋಕದಿಂದ. ದೇವರ್ಷಿ ಭೂತಾಪ್ತ ನೃಣಾಂ ಪಿತॄಣಾಂ ನ ಕಿಂಕರೋ ನಾಯಂ ವೃಣೀಂ ಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಸರ್ವಾತ್ಮನಾಯ ಶರಣಂ ಶರಣ್ಯಂ, ಯಾರು ತನ್ನನ್ನು ತಾನು ಸಂಪೂರ್ಣವಾಗಿ ಮುಕುಂದನ ಪಾದ ಕಮಲನಿಗೆ ಶರಣಾಗಿದ್ದಾರೋ ಅಂಥವನಿಗೆ ಬೇರೆ ಯಾರ ಹಂಗೂ ಇಲ್ಲ. ಅಪ್ಪ ಅಮ್ಮನ ಹಂಗೂ ಇಲ್ಲ, ಸೊಸೈಟಿಯ ಹಂಗೂ ಇಲ್ಲ, ದೇವತೆಗಳ ಹಂಗೂ ಇಲ್ಲ, ಯಾರ ಹಂಗೂ ಇಲ್ಲ. ಎಲ್ಲರೂ ಭಗವಂತನ ಅಂಗಾದ ಕಾರಣ ಅವರ ಯಾರ ಹಂಗೂ ಇಲ್ಲ. ಯಾಕೆಂತಂದ್ರೆ ಭಗವಂತನನ್ನ ನೇರವಾಗಿ ನಾವು ಸರೆಂಡರ್ ಆಗಿದ್ದೇವೆ. ಆಗ ಇವನು ಭಗವದ್ಭಕ್ತ ಅಂತ ಹೇಳಿ ಎಲ್ಲರನ್ನೂ ನೋಡಿ ಅಯ್ಯೋ ಭಗವದ್ಗತ್ ಬಂದಿದ್ದಾರೆ ಅಂತ ಹೇಳಿ ಎಲ್ಲರೂ ಅವನದ್ದೇ ಶರಣು ತಗೊಳ್ತಾರೆ. ವೈಷ್ಣವನನ್ನ ಶರಣು ತಗೊಳ್ತಾರೆ. ಯಾರು ತಗೊಳ್ತಾರೆ? ದೇವಾದಿ ದೇವತೆಗಳು, ಆಮೇಲೆ ಪಿತೃಗಳು, ಎಲ್ಲರೂ ವೈಷ್ಣವನ ಸರೆಂಡರ್ ಆಗ್ತಾರೆ ವೈಷ್ಣವರಿಗೆ. ಆದ ಕಾರಣ ಅಂತಹ ಪರಮೋತ್ತಮ ಉತ್ತಮವಾದಂತಹ ಒಂದು ಅವಕಾಶ ನಮಗೆಲ್ಲರಿಗೂ ಸಿಕ್ಕಿದೆ. ಅದು ಭಗವದ್ಭಕ್ತಿ ಮಾಡುವಂತಹ ಅವಕಾಶ. ಇಷ್ಟು ಹೇಳಿ ಈ ಶ್ಲೋಕಕ್ಕೆ ಇಲ್ಲಿ ನಿಲ್ಸೋಣ. ಇವತ್ತು ಏನಾದರೂ ಪ್ರಶ್ನೆ ಇದ್ರೆ ಚರ್ಚೆ ಮಾಡೋಣ.